ಸರ್ ಇದು 2,35,000 ಬನ್ನಿ ಇನ್ನು ಸರ್ 2,25,000 ರೂಪಾಯಿ ಮಾಡ್ಕೊಡ್ತೀನಿ ಸರ್ ಇದು ಬಂದು 2,35,000 ಇದು ಬಂದು 2,20,000 ರೂಪಾಯಿ ಕೊಟ್ಬಿಡ್ತೀರಾ ಈ ಬ್ರೀಜ್ ಸರ್ 8,35,000 ಓಕೆ ಸರ್ ಹಾಗೆ ವೈಟ್ ಹೋಗ್ತೀವಿ ಅಂದ್ರೆ ಸರ್ 9,25,000 ಇನ್ನೊಂದು ಗ್ರೇಗ್ ಹೋಗ್ತೀವಿ ಅಂದ್ರೆ ಸರ್ ಇದು ಬಂದು 8,10,000 ಓಕೆ ಓಕೆ ಸರ್ ಸರ್ ಬರೀ 3,30,000 ರೂಪಾಯಿ ಕೊಟ್ಬಿಡೋಣ 3,30,000 3,30,000 ರೂಪಾಯಿಗೆ ಬನ್ನಿ ಸರ್ ಕೊಡೋಣ ವಿತ್ ಲೋನ್ ಕೂಡ ಮಾಡಿಸ್ಕೊಡೋಣ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 3,95,000 ಬನ್ನಿ 3,85,000 ರೂಪಾಯಿ ಮಾಡ್ಕೊಡೋಣ 3,85,000 3,85,000 ರೂಪಾಯಿ ಮಾಡ್ಕೊಡೋಣ ಬನ್ನಿ ಸರ್ ಇನ್ನ 5,000 ಕಡಿಮೆ ಮಾಡ್ಕೊಡ್ತೀನಿ ಬನ್ನಿ ಸರ್ ಇನ್ನೂ ಕಡಿಮೆ ಆಗುತ್ತೆ ಗಾಡಿ ಮಾತ್ರ ಕ್ಲಾಸ್ ಆಗೈತೆ ಓಕೆ ಪವರ್ ಸ್ಟೇರಿಂಗ್ 4 ಪವರ್ ವಿಂಡ್ ಎಲ್ಲ ಬರುತ್ತೆ ಡೀಸೆಲ್ ವೇರಿಯಂಟ್ ಸರ್ ಇದು ಬಂದು ಫೈನಲ್ ಟು ಫೈನಲ್ ಬಂದು 2,75,000 2,75,000 2,75,000 ಇರ್ಬೋದು ಇವತ್ತು ಶಿಫ್ಟ್ ಕೇಳೋರು ಇದ್ರಂದ್ರೆ ಇವ್ ನೆಕ್ಸಾ ಕಾರ್ ಬಂದ್ಬಿಟ್ರೆ ನಿಮಗೆ ಬೇಜಾನು ಸುರಿಮಳಂ ನೋಡಿ ಎಲ್ಲ ಶಿಫ್ಟ್ಗಳೇ ಜಾಸ್ತಿ ಇದಾವೆ ರಿಡ್ಜ್ಗಳು ಜಾಸ್ತಿ ಇದಾವೆ ಆಲ್ಮೋಸ್ಟ್ ಮಾರುತಿ ಕಂಪನಿ ಜಾಸ್ತಿ ಇದೆ ಅನ್ಬೋದು ಗಾಡಿ ಚೆನ್ನಾಗಿದೆ ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಇದೆ ಒಳಗಡೆ ಹೌದೌದು ಓಕೆ ಸರ್ ಪ್ರೈಸ್ ಸರ್ 4,30,000 ಇನ್ನ 5,000 ಕಮ್ಮಿ ಮಾಡ್ಕೊಡ್ತೀನಿ ಬನ್ನಿ ಸರ್ 4,30,000 ಮುಂದೆ ಕಡಿಮೆ ಆಗುತ್ತೆ ಹೌದೌದು ಇದು ಎಷ್ಟು ಸರ್ ಇದು ಸರ್ ಬರೀ 1,40,000 ಇದು 2,20,000 ಸೊ ಮುಂದೆ ಬಂದ್ರೆ 2,000 ಕಡಿಮೆ ಆಗುತ್ತೆ ಬಂದ್ಬಿಟ್ಟು ವಿಸಿಟ್ ಮಾಡಿ ಒಮ್ಮಿನ ನೋಡಿದ್ರೆ ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ ಮತ್ತೊಂದ್ಸರಿ ನಾವು ಇವತ್ತು ತುಂಬಾ ದಿನದ ಮೇಲೆ ಆಲ್ಮೋಸ್ಟ್ ಒಂದು ತಿಂಗಳ ಮೇಲೆ ಆಯ್ತು ಸೊ ನೆಕ್ಸ್ಟ್ ಕಾರ್ ಬಂದಿದ್ದೀನಿ ಏನಕ್ಕಂದ್ರೆ ಸ್ಟಾಕ್ ಈ ಸರಿ ಮಾತ್ರ ತುಂಬಾನೇ ಚೇಂಜ್ ಆಗಿದೆ ತುಂಬಾನೇ ಸ್ಟಾಕ್ ತರಿಸಿದ್ದಾರೆ ಹಾಗೇನೆ ಸರ್ ಇದ್ದಾರೆ ಸರ್ ನಾವು ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ನೀವು ಚೆನ್ನಾಗಿದ್ದೀನಿ ಸರ್ ತುಂಬಾ ದಿನ ಆಯ್ತು ಸರ್ ಬಂದು ಸರ್ ಎಲ್ಲಿ ನೀವು ಕಾಲ್ ಮಾಡ್ತಾ ಇದ್ರೆ ಎಲ್ಲಿ ನೀವು ಬರ್ತಾನೆ ಇಲ್ವಲ್ಲ ಸರ್ ಮೊದಲು ಶೋರೂಮ್ ಹೆಸರು ಲೊಕೇಶನ್ ಹೇಳಿ ಸರ್ ಸರ್ ಇದು ಬಂದು ನಮ್ದು ಎಕ್ಸಾಕ್ಟ್ ಲೊಕೇಶನ್ ಬಂದು ನಾಗರಬಾವಿ ನಮ್ಮೂರ ತಿಂಡಿ ಹೋಟೆಲ್ ಆಪೋಸಿಟ್ ನೋಡಿ ಇಲ್ಲಿಂದಾನೆ ಕಾಣಿಸುತ್ತೆ ನಮ್ಮೂರ ತಿಂಡಿ ಹೋಟೆಲ್ ಆಪೋಸಿಟ್ ಅಂಡರ್ ಪಾಸ್ ಅದ್ರ ಅಂಡರ್ ಪಾಸ್ ಆಗಿ ಸ್ವಲ್ಪ ಮುಂದೆ ಬಂತು ಅಂದ್ರೆ ರೈಟ್ ಸೈಡ್ ಗೆ ನೆಕ್ಸಾ ಕಾರ್ಸ್ ಬೋರ್ಡೇ ಕಾಣಿಸುತ್ತೆ ಸರ್ ಓಕೆ ಓಕೆ ಸೊ ಬಂದ್ಬಿಟ್ಟು ನೀವು ವಿಸಿಟ್ ಮಾಡ್ಬೋದು ಸರ್ ಇವತ್ತು ಸ್ಟಾಕ್ ಎಷ್ಟಿದೆ ಸರ್ ಆಲ್ಮೋಸ್ಟ್ ಸರ್ ಸ್ಟಾಕ್ ಬಂದು ಒಂದು 70+ ವೆಹಿಕಲ್ ಇದಾವೆ 70 ಮೇಲಿದೆ ಸರ್ 70 ಮೇಲಿದೆ ಬಟ್ ಕೆಲವೊಂದು ಗಾಡಿಗಳು ತುಂಬಾ ಗಾಡಿಗಳು ಸ್ಟಾಕ್ ಖಾಲಿ ಆಗಿದಾವೆ ಇವಾಗ ಪ್ರೆಸೆಂಟ್ ಬಂದು ಎಲ್ಲ ಗುಡ್ ಕಂಡೀಷನ್ ಗಾಡಿಗಳೇ ಎಲ್ಲ ಡೀಟೇಲ್ಸ್ ಎಲ್ಲ ನಿಮಗೆ ಕೊಟ್ಟಿದ್ದೀನಿ ನಾನು ಗಾಡಿನೂ ಕೂಡ ತುಂಬಾ ಚೆನ್ನಾಗಿದಾವೆ ಕಸ್ಟಮರ್ ಬಂದ್ರೆ ನಿಜವಾಗಿ ಖಂಡಿತ ಓಕೆ ಮಾಡೋಂತ ಗಾಡಿಗಳೇ ಇದಾವೆ ಅದ್ರಲ್ಲೂ ಕೂಡ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಲೋನ್ ಕೂಡ ನಾವು ಮಾಡಿಸ್ಕೊಡೋಣ ಸರ್ ಎಲ್ಲಿ ಬೇಕಾದ್ರೆ ಆಗುತ್ತೆ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು ಇಲ್ಲ ನಮಗೆ ಸಿವಿಲೇ ಇಲ್ಲ ನಮ್ಗೆ ಒಂದು ಗಾಡಿ ಬೇಕಾಗಿದೆ ಅದಕ್ಕೊಂದು ಲೋನ್ ಮಾಡಿಸ್ಕೊಡಿ ಅಂದ್ರೆ ಖಂಡಿತ ಸೇಟು ಫೈನಾನ್ಸ್ ಆದ್ರೆ ನಾನು ಮಾಡಿಸಿ ಗಾಡಿ ಕೊಡ್ತೀನಿ ಸರ್ ಕಸ್ಟಮರ್ ಅವ್ರು ಹೇಳ್ತಿದ್ರೆ ನೋಡಿ ಆಲ್ ಓವರ್ ಕರ್ನಾಟಕ ಪ್ರೊಫೈಲ್ ಚೆನ್ನಾಗಿದ್ರೆ ಬೈ ಚಾನ್ಸ್ ನಿಮ್ಗೆ ಪ್ರೊಫೈಲ್ ಚೆನ್ನಾಗಿಲ್ಲ ಅಂದ್ರೂ ಅವ್ರು ಪ್ರೈವೇಟ್ ಲೋನ್ ಅಲ್ಲಿ ನಿಮ್ಗೊಂದು ಸೇಟು ಫೈನಾನ್ಸ್ ಅಲ್ಲಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರು ಸರ್ ಇವತ್ತು ಇಷ್ಟು ಸ್ಟಾಕ್ ಇದೆಯಲ್ಲ ಸರ್ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇವತ್ತು ಸ್ಟಾರ್ಟಿಂಗ್ ಪ್ರೈಸ್ ಬಂದು ಸರ್ 1,10,000 ಇದೆ 1,10,000 ಸರ್ 1,10,000 ಸರ್ ಇದು 1,30,000 ನಿಮ್ಗೆ ಓಮಿನಿ ತೋರಿಸ್ತೆ 1,10,000 ಹೌದೌದು ಖಂಡಿತ ಗಾಡಿ ಚೆನ್ನಾಗಿದೆ ಸರ್ ಯಾರು ಸರ್ 1,30,000 ಕೊಡ್ತಾರೆ ಬಜಾರಲ್ಲಿ 1,65,000 ಹೇಳ್ತಾರೆ 1,30,000 ಗಾಡಿ ಕೂಡ ಫಸ್ಟ್ ಕ್ಲಾಸ್ ಆಗೈತೆ ಅದರಲ್ಲೂ ಸಡನ್ ವೆಹಿಕಲ್ ಓಕೆ ಓಕೆ ಸರ್ ಲೋನ್ ಬಗ್ಗೆ ಹೇಳ್ಬಿಟ್ರಿ ಎಲ್ಲ ಹೇಳಿದೀನಿ ಸರ್ ಇನ್ನೊಂದ್ ಏನಪ್ಪಾ ಅಂದ್ರೆ ನಮ್ಮ ಶೋರೂಮ್ ಬಂದ್ ಕಸ್ಟಮರ್ಗೆ ಖಂಡಿತ ಗಾಡಿಗಳು ಚೆನ್ನಾಗಿದಾವೆ ಅವ್ರಿಗೆ ಇಷ್ಟ ಮಾಡ್ಕೊಳ್ಳಿ ರೇಟ್ ಅಲ್ಲಿ ಇವಾಗ ಹೇಳಿದ್ನಲ್ಲ ಅದೇ ಫೈನಲ್ ರೇಟ್ ಅಂತ ತಿಳ್ಕೊಳ್ಳೋದು ಬೇಡ ಈ ಗಾಡಿ ಒಂದ್ ಗಾಡಿ ನೋಡಿ ಅವ್ರಿಗೆ ಇಷ್ಟ ಆಯ್ತು ಅಂತಂದ್ರೆ ಮೆಕ್ಯಾನಿಕ್ ಕರ್ಕೊಂಡ್ಬಂದ್ರೆ ಒಂದ್ ರೌಂಡ್ ಚೆಕ್ ಮಾಡಿಸ್ಕೊಳ್ಳಿ ಇಲ್ಲ ಶೋರೂಮ್ ಹಿಸ್ಟ್ರಿ ತೆಗಿಸ್ಕೊಳ್ಳಿ ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ಖಂಡಿತ ರೇಟ್ ಅಲ್ಲಂತೂ ಹೆಚ್ಚು ಕಡಿಮೆ ಮಾಡ್ಕೊಡೋದು ಸರ್ ಯಾವತ್ತಾದ್ರೂ ಬರ್ಲಿ ಸರ್ ಯಾವಾಗನ ಬರ್ಲಿ ನಮ್ ನೆಕ್ಸಾ ಕಾರ್ಸಿಗೆ ಬಂದ್ರೆ ನಿಜವಾಗಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಗಾಡಿಗಳು ಕೊಡ್ತೀವಿ ಸರ್ ಇಲ್ಲ ಸರ್ ನೀವು ಯಾವಾಗ್ಲೂ ಅದೇ ತರ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ಕೊಂಡ್ ಬಂದಿದ್ರ ಅವ್ರು ಸರ್ ಇಷ್ಟೊಂದೆಲ್ಲ ಹೇಳಿದ್ರೆ ನೋಡಿ ನೀವು ಚೆಕ್ ಮಾಡಿಸ್ಬೋದು ಮೆಕ್ಯಾನಿಕ್ ಎಲ್ಲಿ ಶೋರೂಮ್ ತಗೊಂಡೋಗಿ ಚೆಕ್ ಮಾಡಿಸಿ ನಿಮ್ಗೆ ಸಮಾಧಾನ ಆದ ಮೇಲೆ ರೇಟ್ ಕೂಡ ಒಂದೇ ಫಿಕ್ಸ್ ಇರಲ್ಲ ಅದರಲ್ಲೂ ನೆಗೋಷಿಯಬಲ್ ಇರ್ತಂತೆ ಮಾತಾಡಿ ಕುತ್ಕೊಂಡು ಫೈನಲ್ ಮಾಡ್ಕೋಬಹುದು ಅಂತ ಹೇಳಿದ್ರು ಸರ್ ಹಾಗಾದ್ರೆ ವಿಡಿಯೋ ಶುರು ಮಾಡೋಣ ಸರ್ ಖಂಡಿತ ಮಾಡೋಣ ಸರ್ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ವಿಡಿಯೋ ಯಾರು ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ಸರ್ ಇವತ್ತು ನೆಕ್ಸ್ಟ್ ಕಾರ್ ಅಲ್ಲಿ ಮೊದಲನೇ ಕಾರ್ ಯಾವ ಸರ್ ಇವತ್ತು ಸರ್ ಮೊದಲನೇದಾಗಿ ಚವರ್ಲೆಟ್ ಆವಿಯಾ ತೋರ್ಸೋಣ 2007 ಮಾಡಲು ಥರ್ಡ್ ಓನರ್ ಗಾಡಿ ಮಾತ್ರ ಫಸ್ಟ್ ಕ್ಲಾಸ್ ಆಗೈತೆ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ಫ್ರೆಶ್ ಅಪ್ಸಿ ಸಿಗುತ್ತೆ ನಿಮಗೆ ಸರ್ ಅಂದ್ರೆ ಟಾಪ್ ಅಂಡ್ ಬರುತ್ತಲ್ಲ ಸರ್ ನಮಗೆ ಸರ್ ಹೌದು ಟಾಪ್ ಅಂಡ್ ಮಾಡಲು ಅಂತಂದ್ರೆ ಏರ್ ಬ್ಯಾಗ್ ಬರಲ್ಲ ಫೀಚರ್ಸ್ ಎಲ್ಲ ಇದೆ ಮ್ಯಾಗ್ ವೀಲ್ ಟೈರ್ ಕಂಡೀಷನ್ ಗುಡ್ ಕಂಡೀಷನ್ ಇದೆ ಸರ್ ಅದರಲ್ಲೂ ಫ್ರೆಶ್ ಅಪ್ಸಿ ಆಗಿದೆ 29 ವರೆಗೂ ಎಫ್ಸಿ ಇದೆ ಸರ್ ಇದು ಬಂದು 1,45,000 ಕೋಟಿಂಗ್ 1,30,000 ರೂಪಾಯಿ ಕೊಟ್ಬಿಡೋಣ 1,30,000 1,30,000 ರೂಪಾಯಿ ಕೊಟ್ಬಿಡೋಣ ಸರ್ ಓಕೆ ಓಕೆ ಸರ್ ಹಾಗೆ ನೆಕ್ಸ್ಟ್ ಸರ್ ಟಿವಿ 300 2018 ಮಾಡಲು ಸಿಂಗಲ್ ಓನರ್ 24,000 ಓಡಿದೆ ಗಾಡಿ ಫಸ್ಟ್ ಕ್ಲಾಸ್ ಆಗೈತಿ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ 2 ಏರ್ ಬ್ಯಾಗ್ ಕೂಡ ಬರುತ್ತೆ 5 ಸೀಟರ್ ವೆಹಿಕಲ್ 2 ಎಕ್ಸ್ಟ್ರಾ ಬೇಬಿ ಸೀಟ್ ಕೂಡ ಫಿಟ್ಟಿಂಗ್ ಇದೆ ಗಾಡಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ರಿಪ್ಲೇಸ್ಮೆಂಟ್ ಯಾವ್ದು ಇಲ್ಲ ತುಂಬಾ ನೀಟಾಗಿ ಫೈನಲ್ ಟು ಫೈನಲ್ ಬಂದು 6,40,000 ರೂಪಾಯಿ ಕೊಟ್ಬಿಡೋಣ 6,40,000 ಬನ್ನಿ ಸರ್ ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಮಾಡೋಣ ಕಡಿಮೆ ಆಗುತ್ತೆ ಸರ್ ಇದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್ ಬಂದ್ ಕಸ್ಟಮರ್ ಓಕೆ ಆಯ್ತು ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಕಡಿಮೆ ಆಗುತ್ತೆ ಓಕೆ ಸರ್ ಹಾಗೆ ನೆಕ್ಸ್ಟ್ ಸರ್ 18-19 ಆಸ್ತಾ ಟಾಪ್ ಅಂಡ್ ಮಾಡಲು ಓಕೆ
i20 ಆಸ್ತಾ ಟಾಪ್ ಅಂಡ್ ಮಾಡಲು ಪೆಟ್ರೋಲ್ ವೇರಿಯಂಟ್. ಇದು ಕೂಡ ಗಾಡಿ ತುಂಬಾ ಚೆನ್ನಾಗಿದೆ. ಟಾಪ್ ಅಂಡ್ ಮಾಡಲು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗು, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬರುತ್ತೆ. ಬರೀ ಓಡಿರೋದೆ 38,000, ಜಿನಿಯನ್ ಮೀಟರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸರ್ ಇದು ಬಂದು ಫೈನಲ್ ಟು ಫೈನಲ್ ಬಂದು 6,45,000 ರೂಪಾಯಿಗೆ ಆಗುತ್ತೆ. 6,45,000 ಬನ್ನಿ ಸರ್, 6,30,000 ರೂಪಾಯಿ ಮಾಡಿಕೊಡೋಣ. ಓಕೆ ಸರ್, ಹಾಗೆ ಲೋನ್ ಕೂಡ ಆಗುತ್ತಲ್ಲ ಸರ್? ಸರ್ ಖಂಡಿತ ಮಾಡಿಸ್ಕೊಡೋಣ. ಪ್ರೊಫೈಲ್ ಚೆನ್ನಾಗಿತ್ತು ಅಂತಂದ್ರೆ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಲೋನ್ ಮಾಡಿಸ್ಕೊಡೋಣ. ಓಕೆ ಸರ್, ಹಾಗೆ ನೆಕ್ಸ್ಟ್ ಸರ್? ಸರ್ ಇದು ಸೋಲ್ಡ್ ಆಗಿದೆ. ಸೋಲ್ಡ್ ಸರ್, ಎಲ್ಲೋ ಬೋರ್ಡ್? ಹೌದೌದು. ಓಕೆ ಸರ್, ಹಾಗೆ ನೆಕ್ಸ್ಟ್ ಸರ್? ಸರ್ ಇದು ಬಂದು 2017 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ. 76,000 ಓಡಿದೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಅದರಲ್ಲೂ VXI ಆಪ್ಷನಲ್. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಇದು ಕೂಡ ಒಂದು ಸಣ್ಣ ಪುಟ್ಟ ಸ್ಕ್ರಾಚಸ್ ಇಲ್ಲ, ಒಂದು ಬ್ರಷ್ ಟಚ್ ಅಪ್ ಆಗಿಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ. ಅದರಲ್ಲೂ ವೈಟ್ ಕಲರ್. ಲೋನ್ ಕೂಡ ಸಿಗುತ್ತೆ ಸರ್. ಸರ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಶೋರೂಮ್ ಟೇಸ್ಟ್ ಇದೆ ಸರ್. ಫಸ್ಟ್ ಕ್ಲಾಸ್ ಆಗೈತೆ, ಶೋರೂಮ್ ಟೇಸ್ಟ್ ಅಲ್ಲಿ ಐತೆ ಗಾಡಿ. ಸಿಂಗಲ್ ಓನರ್ ಗಾಡಿ. ಸರ್ ಇದು ಬಂದು 5,75,000 ಕೋಟಿಂಗ್ ಇರೋದು. 5,60,000 ರೂಪಾಯಿ ಮಾಡ್ಕೊಡೋಣ. 5,60,000 ರೂಪಾಯಿ ಕೊಡೋಣ ಸರ್. ಹೆಂಗಿದೆ ನೋಡಿ ಸರ್. ಫಸ್ಟ್ ಯಾರು ನೋಡಿ, ಶಿಫ್ಟ್ ಡೀಸೆಲ್ ಚೆನ್ನಾಗಿತ್ತು, ಇದಕ್ಕೂ ಕೂಡ ಲೋನ್ ಕೂಡ ಮಾಡಿಸ್ಕೊಡೋಣ. ಸೊ ಬಂದ್ಬಿಟ್ಟು ವಿಸಿಟ್ ಮಾಡಿ, ನೋಡ್ತಾ ಇರ್ಬೋದು ಶೋರೂಮ್ ಟೇಸ್ಟ್ ಅಲ್ಲಿ ಇದೆ ಅನ್ಬೋದು. ಮುಂದೆ ಬಂದ್ರೆ ಇನ್ನೂ ಕಡಿಮೆ ಆಗುತ್ತೆ, ಬಂದ್ಬಿಟ್ಟು ವಿಸಿಟ್ ಮಾಡಿ. ತುಂಬಾ ನೀಟ್ ಆಗಿರೋ ವೆಹಿಕಲ್ ಅನ್ಬೋದು ಸರ್. ಹಾಗೆ ನೆಕ್ಸ್ಟ್ ಇದೆಯಾ ಸರ್ ಇದು ವೆಹಿಕಲ್? ಸರ್ ವೆಹಿಕಲ್ ಬಂದು ವರ್ಣ ಫ್ಲೂಡಿಕೋ SX ಟಾಪ್ ಅಂಡ್ ಮಾಡಲು, ನ್ಯೂ ಶೇಪ್, ಸನ್ರೂಫ್ ಕೂಡ ಸಿಗುತ್ತೆ. ಸನ್ರೂಫ್ ಕೂಡ ಸಿಗುತ್ತೆ. 21 ಮಾಡಲು ಸೆಕೆಂಡ್ ಓನರ್ ಗಾಡಿ. 71,000 ಓಡಿದೆ. ಜಿನಿಯನ್ ಮೀಟರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವುದಿಲ್ಲ. ಗುಡ್ ಕಂಡೀಷನ್ ಆಗೈತೆ ಸರ್. ಟಾಪ್ ಅಂಡ್ ಮಾಡಲು ಗುಡ್ ಕಂಡೀಷನ್ ಆಗೈತೆ. 11.5 ಲಕ್ಷ ಇರೋದು ಕೋಟಿಂಗ್. 11 ಲಕ್ಷಕ್ಕೆ ಆಗುತ್ತೆ ಸರ್. 11.5 ಲಕ್ಷ ಕೋಟಿಂಗ್ ಇರೋದು 11 ಲಕ್ಷಕ್ಕೆ ಆಗುತ್ತೆ. 11 ಲಕ್ಷಕ್ಕೆ? ಹೌದು ಸರ್. ಓಕೆ ಲೋನ್ ಕೂಡ ಆಗುತ್ತಲ್ಲ ಸರ್ ಇದನ್ನು? ಸರ್ ಖಂಡಿತ ಸರ್. ಪ್ರೊಫೈಲ್ ಚೆನ್ನಾಗಿದ್ರೆ 80-90% ಲೋನ್ ಮಾಡಿಸ್ಕೊಡೋಣ ಸರ್. ಮುಂದೆ ಬಂದ್ರೆ ಇದ್ರಲ್ಲಿ ಕಡಿಮೆ ಆಗುತ್ತಲ್ಲ ಸರ್? ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ ಸರ್. ಓಕೆ ಸರ್, ತುಂಬಾ ನೀಟ್ ಆಗಿರೋ ವೆಹಿಕಲ್ ಸರ್. ಹಾಗೆ ನೆಕ್ಸ್ಟ್ ಸರ್ ಶಿಫ್ಟ್ ಡಿಸೈರ್ VXI 15 ಮಾಡಲು ಸಿಂಗಲ್ ಓನರ್. ಓಕೆ, ಗಾಡಿ ಚೆನ್ನಾಗಿದೆ. ಸರ್ ತುಂಬಾ ಜನ ಪೆಟ್ರೋಲ್ ವೇರಿಯಂಟ್ ಕೇಳ್ತಾರೆ ಸರ್. ಬರ್ಲಿ ಸರ್, 4,35,000 ರೂಪಾಯಿ ಕೊಡೋಣ. ಎಷ್ಟು ಹೇಳಿ ಸರ್? 4,35,000 ರೂಪಾಯಿಗೆ ಶಿಫ್ಟ್ ಡಿಸೈರ್ 15 ಮಾಡಲು ಸಿಂಗಲ್ ಓನರ್ ಗಾಡಿ ವಿತ್ ಲೋನ್ ಕೂಡ ಮಾಡಿಸ್ಕೊಡೋಣ. ಪ್ರೊಫೈಲ್ ಚೆನ್ನಾಗಿತ್ತು. ಸಿಂಗಲ್ ಓನರ್ ಗಾಡಿ. ಓಕೆ ಸರ್. ಹಾಗೆ ಸರ್ ನೆಕ್ಸ್ಟ್ ಸರಿ ಓಕೆ ಸರ್, ನೋಡ್ಲಿಲ್ಲ ಇಲ್ಲ ಪರವಾಗಿಲ್ಲ ಬಿಡಿ ಸರ್. ಸ್ಟಾರ್ 2012 ಮಾಡಲು ಸಿಂಗಲ್ ಓನರ್ ಗಾಡಿ, ಆಟೋಮೆಟಿಕ್ ಗಾಡಿ. VXI ABS ಬರುತ್ತೆ. ABS ಕೂಡ ಬರುತ್ತೆ. ಆಟೋಮೆಟಿಕ್ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 2,35,000 ಕೋಟಿಂಗ್ ಇರೋದು. ಒಂದು 2,30,000 ರೂಪಾಯಿ ಕೊಡೋಣ. 2,30,000 ರೂಪಾಯಿ ಕೊಡೋಣ. ಇದು ಕೂಡ ಆಟೋಮೆಟಿಕ್ ಸರ್. ಇದು ಕೂಡ 12 ಸೆಕೆಂಡ್ ಓನರ್ ಗಾಡಿ. ಇದು ಕೂಡ ಆಟೋಮೆಟಿಕ್ ಗಾಡಿ. ಇದು ಕೂಡ ತುಂಬಾ ಚೆನ್ನಾಗಿದೆ ಗಾಡಿ ಸರ್. ಎರಡರಲ್ಲಿ ಯಾವ್ದು ಬೇಕಾದ್ರೆ ತಗೋಬಹುದು. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿಗಳು. ಇದು 63,000 ಓಡಿದೆ. ಇದು 88,000 ಓಡಿದೆ. ಜಿನಿಯನ್ ಮೀಟರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವುದಿಲ್ಲ ಸರ್. ಇದು 2,25,000 ರೂಪಾಯಿ ಕೊಟ್ಬಿಡೋಣ. ಸರ್ ಅದೆಷ್ಟು ಹೇಳಿದ್ರಲ್ಲ ಸರ್? ಇದು 2,35,000. ಇನ್ನು ಸರ್ 2,25,000 ರೂಪಾಯಿ ಮಾಡ್ಕೊಡ್ತೀನಿ. ಇದು ಬಂದು 2,35,000. ಇದು ಬಂದು 2,20,000 ರೂಪಾಯಿ ಕೊಟ್ಬಿಡ್ತೀರಾ? ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ i10 ಗ್ರ್ಯಾಂಡ್ 2018 ಮಾಡಲು ಸಿಂಗಲ್ ಓನರ್ 76,000 ಓಡಿದೆ. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವುದಿಲ್ಲ. ಟೈರ್ ಕಂಡೀಷನ್ ನೋಡೋದಾದ್ರೆ ನಿಮ್ಗೆ ಇನ್ನೂ 90% ಟೈರ್ ಕಂಡೀಷನ್ ಇದೆ. ಮ್ಯಾಗ್ನಾ ವೇರಿಯಂಟ್, ಪೆಟ್ರೋಲ್ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಲೋನ್ ಕೂಡ ಆಗುತ್ತೆ ಸರ್. ಇದು ಸರ್ ಪ್ರೈಸ್ ಇದ್ರದ್ದು ಸರ್? ಇದು ಬಂದು 4,45,000. ಇನ್ನ 10,000 ಕಮ್ಮಿ ಮಾಡೋಣ. 4,35,000 ರೂಪಾಯಿ ಕೊಡೋಣ. ಬನ್ನಿ ಸರ್. ಅದರಲ್ಲೂ ಏನಾದ್ರು ಮುಂದೆ ಬಂದ್ರೆ ಆಗುತ್ತಲ್ಲ ಸರ್? ಬರ್ಲಿ ಸರ್, ಕಸ್ಟಮರ್ ಬರ್ಲಿ ಸರ್. ಕಸ್ಟಮರ್ ಓಕೆ ಆಯ್ತು ಅಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ? ಖಂಡಿತ ಮಾಡ್ಕೊಡೋಣ ಸರ್. ಓಕೆ ಸರ್. ಹಾಗೆ ಒಂದು ಇಗ್ನಿಸ್ ಸರ್. ಇದು ಬಂದು 2017 ಮಾಡಲು ಸಿಂಗಲ್ ಓನರ್ ಗಾಡಿ. 92,000 ಓಡಿದೆ. ಜಿನಿಯನ್ ಮೀಟರ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರಿಪ್ಲೇಸ್ಮೆಂಟ್ ಯಾವುದಿಲ್ಲ. ಇಗ್ನೇಶ್ ಅದೇ ಟಾಪ್ ಅಂಡ್ ಬರ್ತಲ್ಲ ಸರ್? ಇದು ಟಾಪ್ ಅಂಡ್ ಮಾಡಲು. ಒಳ್ಳೆ ಲೆದರ್ ಸೀಟ್ಸ್ ಇದೆ. ಕಂಪ್ನಿ ಸಿಸ್ಟಮ್ ಇದೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್, ಸೆಟಾ ವೇರಿಯಂಟ್. ಫಸ್ಟ್ ಕ್ಲಾಸ್ ಆಗೈತೆ ಸರ್ ಗಾಡಿ. 4,75,000. 4,55,000 ರೂಪಾಯಿ ಕೊಟ್ಬಿಡೋಣ. 4,55,000 ರೂಪಾಯಿ ಕೊಟ್ಬಿಡೋಣ. ಇಗ್ನಿಸ್ ಅಲ್ಲಿ ಇದು ಟಾಪ್ ಅಂಡ್ ವೆಹಿಕಲ್, ಎಲ್ಲಾ ತರ ಫೀಚರ್ ಬರುವಂತ ವೆಹಿಕಲ್. 4,55,000 ರೂಪಾಯಿ ಕೊಡೋಣ. ವಿತ್ ಲೋನ್ ಕೂಡ ಸಿಗುತ್ತೆ ಸರ್. ಲೋನ್ ಕೂಡ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ ಖಂಡಿತ ಮಾಡಿಸ್ಕೊಡೋಣ ಸರ್. ಸೊ ಗಾಡಿ ಕೂಡ ತುಂಬಾ ನೀಟ್ ಆಗಿದೆ. ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ನೀಟ್ ಆಗಿರೋ ವೆಹಿಕಲ್. ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ಹಾಗೆ ಅಲ್ಲೊಂದು ವ್ಯಾಗ್ನರ್ ಇದೆ ಸರ್. ಸರ್ ವ್ಯಾಗ್ನರ್ ಬಂದು 2014 ಮಾಡಲು ಸಿಂಗಲ್ ಓನರ್ VXI. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಇದು ಕೂಡ ಗಾಡಿ
ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ, ಓಕೆ ಓಕೆ ಸೂಪರ್ ಆಗಿದೆ ಸರ್ ಗಾಡಿ. ಹ್ಮ್ ನೋಡಿ ಒಳಗಡೆ ಇಂಟೀರಿಯರ್ ಕೂಡ ನೀವು ತೋರಿಸಬಹುದು, ಹ್ಮ್ ಹೈ ಕ್ಲಾಸ್ ಆಗೈತೆ ಗಾಡಿ. ತಗೊಂಡ್ ಮಾಡ್ಸೋಂಥದ್ದು ಏನಿಲ್ಲ ಕಸ್ಟಮರ್. ಸೊ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರೆ ಲೋನ್ ಕೂಡ ಮಾಡಿಸ್ಕೊಡೋಣ, ತಗೊಳ್ಳೋದು ಓಡಿಸ್ತಾ ಇರೋದು ಅಷ್ಟೇ ಪೆಟ್ರೋಲ್ ಹಾಕ್ಸ್ಕೊಂಡು. ಓಕೆ ಓಕೆ ಸರ್ ಇದು ಬಂದು 3,55,000 ಕೋಟಿಂಗ್ ಇರೋದು. ಹಾ ಸರ್, ಒಂದ್ 3,35,000 ರೂಪಾಯಿ ಮಾಡೋಣ ಸರ್. 3,35,000 3,35,000 ರೂಪಾಯಿಗೆ 14 ಸಿಂಗಲ್ ಓನರ್ ಗಾಡಿ ವ್ಯಾಗನರ್ ಕೊಡೋಣ ಸರ್. ಸಿಂಗಲ್ ಓನರ್ ಖಂಡಿತ ಸರ್. ಸರ್ ಹಾಗೆ ಬ್ರೀಜಾ ತುಂಬಾ ಜನ ಕೇಳ್ತಾರೆ ಸರ್, ಬ್ರೀಜಾ ಇದೆ ಸರ್ ನಿಮ್ಮ ಹತ್ರ? ಸರ್ ಬ್ರೀಜಾ ಬಂದು ಪ್ರೆಸೆಂಟ್ ಇವಾಗ 3 ಗಾಡಿ ಇದಾವೆ. ಇದು ಪೆಟ್ರೋಲ್ ವೇರಿಯಂಟ್, ಓಕೆ ಓಕೆ ನೋಡ್ತಾ ಇರಬಹುದು. 2021 ಮಾಡಲು 2021 ಮಾಡಲು ಸಿಂಗಲ್ ಓನರ್ 64,000 ಓಡಿದೆ. ಓಕೆ VXI ಆಪ್ಷನಲ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಸರ್. ಸೊ ಒಂದ್ಸರಿ ಇಂಟೀರಿಯಲ್ ತೋರಿಸ್ಬಿಡೋಣ ಸರ್. ಓಕೆ ಇಂಟೀರಿಯಲ್ ಲಾಕ್ ಆಗಿದೆ, ಬಟ್ ಇಂಟೀರಿಯಲ್ ಕೂಡ ತುಂಬಾ ನೀಟ್ ಆಗಿದೆ. ಶೋರೂಮ್ ಟೇಸ್ಟ್ ಅನ್ಬೋದು ಸರ್. ಶೋರೂಮ್ ಟೇಸ್ಟ್ ಅಲ್ಲೇ ಇದೆ. ಗಾಡಿ ಕೂಡ ಫಸ್ಟ್ ಕ್ಲಾಸ್ ಆಗೈತೆ, ಲೋನ್ ಕೂಡ ಸಿಗುತ್ತೆ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 21 ಮಾಡಲು ಸಿಂಗಲ್ ಓನರ್ ಗಾಡಿ. ಸರ್ 8,50,000 ಕೋಟಿಂಗ್ ಇರೋದು. 8,35,000 ರೂಪಾಯಿ ಕೊಡೋಣ ಸರ್. 8,35,000 8,35,000 ರೂಪಾಯಿ ಕೊಡೋಣ ಸರ್. ಹಾಗೆ ನಮ್ಗೆ ವೈಟ್ ಹೋಗ್ತೀವಿ ಅಂದ್ರೆ ಸರ್ ಇದು ಬಂದು ZI, ಇದು ಬಂದು 2019 ಮಾಡಲು ಸಿಂಗಲ್ ಓನರ್, 98,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಗಾಡಿ ಕೂಡ ಗುಡ್ ಕಂಡೀಷನ್ ಆಗೈತೆ ಸರ್. ಇದರ ಫೀಚರ್ಸ್ ಸರ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಸರ್ 19 ಸಿಂಗಲ್ ಓನರ್ ಗಾಡಿ. ಸರ್ ಇದ್ರ ಕೋಟಿಂಗ್ ಬಂದು 9.5 ಲಕ್ಷ ಹೇಳೋದು. ಸರ್ 9,25,000 ರೂಪಾಯಿ ಕೊಡೋಣ. 9,25,000 ರೂಪಾಯಿಗೆ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 80-90% ಲೋನ್ ಕೂಡ ಸಿಗುತ್ತೆ ಸರ್. ಹಾಗೆ ಇನ್ನೊಂದು ಬ್ರೀಜಾ ಸರ್. ಸರ್ ಇದು ಬಂದು 18 ಮಾಡಲು ಸಿಂಗಲ್ ಓನರ್, ಓಡಿರೋದೇ ಬರೀ 63,000. ಬರೀ 63,000 VDI. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಸರ್ ಗುಡ್ ಕಂಡೀಷನ್ ಗಾಡಿ ಸರ್. ಈ ಬ್ರೀಜಾದಲ್ಲಿ 3 ಗಾಡಿನೂ ಅಷ್ಟೇ, 3 ಗಾಡಿನೂ ಗುಡ್ ಕಂಡೀಷನ್ ಆಗಿದ್ದಾವೆ. ಸರ್ ಇದು ಬಂದು ಒಂದು 8,50,000 ಹೇಳ್ತಾರೆ, ಒಂದು 8,10,000 ರೂಪಾಯಿ ಮಾಡ್ಕೊಡೋಣ. 8,10,000 ರೂಪಾಯಿಗೆ ಫೈನಲ್ ಟು ಫೈನಲ್ ಕಸ್ಟಮರ್ ಕೊಟ್ಬಿಡ್ತಾರೆ. ಓಕೆ ಓಕೆ ಸರ್. ಸರ್ ಹೇಳಿ ಸರ್ ಇದು ಆಲ್ಟೋ ಬಂದು 2020-21 ಸರ್ ಸಿಂಗಲ್ ಓನರ್ ಗಾಡಿ. 71,000 ಓಡಿದೆ. ಸಿಂಗಲ್ ಓನರ್. AC, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ, 2 ಏರ್ ಬ್ಯಾಗ್ ಕೂಡ ಬರುತ್ತೆ ಸರ್. ಲೋನ್ ಕೂಡ ಸಿಗುತ್ತೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಲೋನ್ ಕೂಡ ಸಿಗುತ್ತೆ. ಸರ್ ಬರೀ 3,25,000 ರೂಪಾಯಿ ಕೊಟ್ಬಿಡ. 3,25,000ಕ್ಕೆ 3,15,000 ಮಾಡ್ಬಿಡಿ. 3,15,000 ಮಾಡಿ ಸರ್. ವಿತ್ ಲೋನ್ ಕೂಡ ಆಗುತ್ತೆ. ವಿತ್ ಲೋನ್ ಕೂಡ ಮಾಡಿಸ್ಕೊಂಡು 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ನೋಡ್ತಾ ಇರ್ಬೋದು, ತುಂಬಾ ನೀಟ್ ಆಗಿರೋ ವೆಹಿಕಲ್ ಅನ್ಬೋದು. ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ಆಟೋಮೆಟಿಕಲ್ A-ಸ್ಟಾರ್ ಬೇಡವಾ? ಕ್ವಿಡ್ ಇದೆ ನೋಡಿ ಸರ್. 2018 ಮಾಡಲು ಸಿಂಗಲ್ ಓನರ್, 28,000 ಓಡಿದೆ. ಒಂದು ಸಿಂಗಲ್ ಏರ್ ಬ್ಯಾಗ್ ಕೂಡ ಬರೀ 28,000 ಓಡಿರೋದು. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಸರ್ 3,40,000 ಕೋಟಿಂಗ್. ಸರ್ ಬರೀ 3,30,000 ರೂಪಾಯಿ ಕೊಟ್ಬಿಡೋಣ. 3,30,000 3,30,000 ರೂಪಾಯಿಗೆ ಬನ್ನಿ ಸರ್, ಕೊಡೋಣ. ವಿತ್ ಲೋನ್ ಕೂಡ ಮಾಡಿಸ್ಕೊಡೋಣ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ. ಓಕೆ ಸರ್. ಸರ್ ನಮ್ಮ ಮುಂದೆ ಒಂದು ಈಕೋ ಇದೆ ಸರ್. ತುಂಬಾ ಜನ ಸರ್ ಈಕೋ ಡಿಮ್ಯಾಂಡೆಡ್ ವೆಹಿಕಲ್ ಸರ್. ಹೌದು ಸರ್. 2018 ಮಾಡಲು ಸಿಂಗಲ್ ಓನರ್, 72,000 ಓಡಿದೆ. 7 ಸೀಟರ್ ವೆಹಿಕಲ್. 7 ಸೀಟರ್ ಮೇಲೆ ಆಫ್ಟರ್ ಮಾರ್ಕೆಟ್ ಕ್ಯಾರಿಯರ್ ಕೂಡ ಇದೆ. ಇದು ಕೂಡ ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ. ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸರ್ ಗುಡ್ ಕಂಡೀಷನ್ ಗಾಡಿ. ಸರ್ ಬರೀ 4,15,000 ರೂಪಾಯಿ ಕೊಟ್ಬಿಡೋಣ. 4,15,000 ರೂಪಾಯಿ ವಿತ್ ಲೋನ್ ಕೂಡ ಮಾಡಿಸ್ಕೊಡೋಣ ಬನ್ನಿ ಸರ್. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಸಿಯಾಸ್ ಬಂದು 2017 ಮಾಡಲು ಸೆಕೆಂಡ್ ಓನರ್, ಡೆಲ್ಟಾ ವೇರಿಯಂಟ್, 92 ಚೇಂಜ್ ಓಡಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ. ಸರ್ ಬರೀ 5,30,000 ರೂಪಾಯಿ ಕೊಟ್ಬಿಡೋಣ. 5,30,000 ರೂಪಾಯಿ ಕೊಟ್ಬಿಡೋಣ. ಲೋನ್ ಕೂಡ ಮಾಡಿಸ್ಕೊಡೋಣ. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಇದು ಬಂದು 2011 ಮಾಡಲು ಸಿಂಗಲ್ ಓನರ್, 56,000 ಓಡಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದೂ ಇಲ್ಲ. ಶಿಫ್ಟ್ ಸರ್ ಇದು LXI to VXI. ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ. ಗುಡ್ ಕಂಡೀಷನ್ ಗಾಡಿ ಸರ್. ಆಫ್ಟರ್ ಮಾರ್ಕೆಟ್ ಸರ್ ಕಂಪ್ನಿ ಬಂದಿರಾ ಸರ್? ಸರ್ ಇಲ್ಲ, ಆಫ್ಟರ್ ಮಾರ್ಕೆಟ್ ಕಸ್ಟಮರ್ ಹಾಕ್ಸಿರೋದು ಇದು. ಓಕೆ ಟೈರ್ ಕಂಡೀಷನ್ ಗುಡ್ ಕಂಡೀಷನ್ ಇದೆ ಸರ್. ಇದು ಬಂದು ಫೈನಲ್ ಟು ಫೈನಲ್ ಬಂದು 3,95,000. ಬನ್ನಿ 3,85,000 ರೂಪಾಯಿ ಮಾಡ್ಕೊಡೋಣ. 3,85,000 ರೂಪಾಯಿ ಮಾಡ್ಕೊಡೋಣ ಬನ್ನಿ ಸರ್. ಇನ್ನ 5,000 ಕಡಿಮೆ ಮಾಡ್ಕೊಡ್ತೀನಿ ಬನ್ನಿ ಸರ್. ಇನ್ನು ಕಡಿಮೆ ಆಗುತ್ತೆ. ಗಾಡಿ ಮಾತ್ರ ಕ್ಲಾಸ್ ಆಗೈತೆ. ಅಲ್ಟಿಮೇಟ್ ಗಾಡಿ ಇದು. ಸರ್. ಹಾಗೆ ವ್ಯಾಗನರ್ ಇದೆ ಸರ್ ಮುಂದೆ. ಸರ್ ವ್ಯಾಗನರ್ ಅಲ್ಲಿ ಇದು ಕೂಡ ಆಟೋಮೆಟಿಕ್ ಸರ್. 18 ಮಾಡಲು ಸಿಂಗಲ್ ಓನರ್ ಗಾಡಿ, 35,000 ಓಡಿದೆ. ಜಿನಿಯನ್ ಮೀಟರ್, VXI ಆಪ್ಷನಲ್. ಸರ್ ಈ ಸರಿ ತುಂಬಾ ಆಟೋಮೆಟಿಕ್ ತರಿಸ್ಬಿಟ್ಟಿದ್ದಾರೆ ಸರ್. ಫಸ್ಟ್ ತುಂಬಾ ಜನ ಲೇಡೀಸ್ ಓಡಿಸೋಂತವ್ರಿಗೆ ಸ್ವಲ್ಪ ಬೇಡಿಕೆ ಇತ್ತು. ಆಟೋಮೆಟಿಕ್ ಅಲ್ಲಿ ಸ್ವಲ್ಪ ವ್ಯಾಗನರ್ ಆಗಿರ್ಬೋದು, ಕ್ವಿಡ್ ಆಗಿರ್ಬೋದು, A-ಸ್ಟಾರ್ ಆಗಿರ್ಬೋದು, ಆಟೋಮೆಟಿಕ್ ಅಲ್ಲಿ ಗಾಡಿ ತರಿಸಿ ಅಂತ ಹೇಳಿದ್ದಾರೆ. ನೋಡಿ ಸರ್, ನಿನ್ನೆ ರಾತ್ರಿ ಬಂದಿರೋದು. ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಬಿಟ್ರೆ ಗುಡ್ ಕಂಡೀಷನ್ ಗಾಡಿ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಸರ್ ಇದು 4,45,000 ಕೋಟಿಂಗ್ ಇರೋದು. 4,25,000 ರೂಪಾಯಿ ಕೊಡೋಣ. 4,25,000. ಹೌದು ಸರ್, ಖಂಡಿತ ಕೊಡೋಣ. ಸರ್ ಹಾಗೆ ಒಂದು ಸ್ಯಾಂಟ್ರೋ ಇದೆ ಸರ್. ಸರ್ ಸ್ಯಾಂಟ್ರೋ ಬಂದು 2006 ಮಾಡಲು ಸೆಕೆಂಡ್ ಓನರ್ ಗಾಡಿ. GLS, AC, ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ.
1,75,000 ಕೋಟಿಂಗ್ ಇರೋದು 1,65,000 ರೂಪಾಯಿ ಕೊಡೋಣ ಸರ್. 1,60,000. 1,60,000 ಮಾಡಿ. 60,000 1,60,000 ಮಾಡಿ. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಸರ್ ಇದು ಹೋಂಡಾ ಜಾಜ್ 2016 ಮಾಡಲು ಓಕೆ ಬರೀ 54,000 ಓಡಿದೆ. ಹಾ ಸರ್. ಇದು ಕೂಡ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ರೀಪ್ಲೇಸ್ಮೆಂಟ್ ಯಾವುದಿಲ್ಲ ಸರ್. ಬರೀ 3,55,000 ರೂಪಾಯಿ ಕೊಟ್ಬಿಡೋಣ. 3,55,000. 3,55,000 ರೂಪಾಯಿಗೆ 16 ಮಾಡಲು ಜಾಜ್ ಕೊಡೋಣ ಬನ್ನಿ ಸರ್. ಸರ್ ಎಲ್ಲದ್ರಲ್ಲೂ ಪ್ರೈಸ್ ಕಡಿಮೆ ಮಾಡಿ ಇನ್ನೂ ಒಂದು 5,000 ಕಮ್ಮಿ ಮಾಡೋಣ ಬನ್ನಿ. 5,000 ಕಡಿಮೆ 3,50,000 ಕೊಡೋಣ ಬನ್ನಿ. ಓಕೆ ಓಕೆ ಸರ್. ಸರ್ ಹಾಗೆ ರಿಡ್ಜ್ ಸರ್. ಸರ್ ರಿಡ್ಸ್ ಬಂದು 2010 ಮಾಡಲು ಸಿಂಗಲ್ ಓನರ್ 76,000 ಓಡಿದೆ. ಹಾ ಸರ್. ಜಿನಿಯನ್ ಮೀಟರ್, ಅದರಲ್ಲೂ ಡೀಸೆಲ್ ಗಾಡಿ. ಡೀಸೆಲ್ ಅಂದ್ರೆ ಮೈಲೇಜ್ ಸರ್ ನಮ್ಗೆ ಹಾಗಾದ್ರೆ ಸರ್ ತುಂಬಾ ಒಂದು 20+ ಮೈಲೇಜ್ ಬರುತ್ತೆ. 20+ ಮೈಲೇಜ್ ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ ಸಿಂಗಲ್ ಓನರ್ ಅಂದ್ರೆ ಗಾಡಿ ಚೆನ್ನಾಗಿರ್ತದೆ. ಹಾ ಸರ್. ಸರ್ ಇದು ಬಂದು 3,10,000 ಕೋಟಿಂಗ್ ಇರೋದು. ಹಾ 2,90,000 ರೂಪಾಯಿ ಕೊಡೋಣ. 2,90,000 ಸರ್. 2,90,000 ಸರ್ ಅದರಲ್ಲೂ ನಮ್ಮ ವ್ಯೂವರ್ಸ್ ಗಳು ಬಂದು ಮುಂದೆ ಕೂತ್ಕೊಂಡು ಮಾತಾಡ್ತಾರೆ ಸರ್. ಬನ್ನಿ ಸರ್, ಇನ್ನೂ 5,000 ಕಮ್ಮಿ ಮಾಡಿ. ಇನ್ನೂ 5,000 ಇಲ್ಲೇ ಇನ್ನೂ ಇಲ್ಲೇ 5,000 ಹೇಳ್ತಿದ್ರೆ ಅಂದ್ರೆ ಇನ್ನೂ ಬಂದ್ರೆ ಕಡಿಮೆ ಆಗುತ್ತಾ? ಖಂಡಿತ ಬರ್ಲಿ ಸರ್, ಮಾಡ್ಕೊಡ್ತೀನಿ ನಾನು. ಓಕೆ ಓಕೆ ಸರ್. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್. ಸರ್ ಇದು ಬಂದು 2010 ಮಾಡಲು ಸೆಕೆಂಡ್ ಓನರ್ ಗಾಡಿ. ಇದು VDI AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಎಲ್ಲ ಬರುತ್ತೆ. ಓಕೆ ಡೀಸೆಲ್ ವೇರಿಯಂಟ್. ಹಾ ಸರ್ ಇದು ಬಂದು ಫೈನಲ್ ಟು ಫೈನಲ್ ಬಂದು 2,75,000. 2,75,000. 2,75,000. ಓಕೆ ಓಕೆ. ಯಾರು ಶಿಫ್ಟ್ ನೋಡ್ತಾ ಇದ್ರೆ ನೋಡಿ 2,70,000 ಹೇಳ್ತಾರೆ ಸರ್. ಅದರಲ್ಲಿ ಮುಂದೆ ಬಂದ್ರೆ 2,65,000 ರೂಪಾಯಿ ಕೊಟ್ಬಿಡ. ಇನ್ನು ಮುಂದೆ ಬಂದ್ರೆ ಕಡಿಮೆ ಆಗುತ್ತಾ? ಸರ್ 2,65,000 ಬಜಾರಲ್ಲಿ 2,90,000 ಹೇಳ್ತಾರೆ. ಹಾ. ನಾನು ಬರೀ 2,65,000 ರೂಪಾಯಿ ಕೊಡ್ತೀನಿ ಸರ್. ಆದ್ರೂ ಯಾರು ವ್ಯೂವರ್ಸ್ ಬಂದ್ರೆ ಸರ್. ಖಂಡಿತ ಹೇಳ್ತೀನಿ, ನಮ್ಮ ನೆಕ್ಸಾ ಕಾರ್ಸ್ ಅಲ್ಲಿ ಬಜಾರ್ ರೇಟ್ ನಾವು ಖಂಡಿತ ಹೇಳಲ್ಲ. ಹಾ ಸೊ ಇನ್ನು ಹೋಲ್ಸೇಲ್ ಪ್ರೈಸ್ ಅಲ್ಲೇ ಹೋಲ್ಸೇಲ್ ಪ್ರೈಸ್ ಕೊಡ್ತೀನಿ. ಅಲ್ಲಿ ಹೇಳ್ತೀರಾ, ಅದು ಗೊತ್ತಿದೆ ಸರ್. ಇನ್ನು ಮುಂದೆ ಬಂದ್ರೆ ಕಡಿಮೆ ಮಾಡಿ ಸರ್. ಸರ್ ಬರ್ಲಿ ಸರ್, ಕಸ್ಟಮರ್ ಬರ್ಲಿ ಸರ್, ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಓಕೆ ಓಕೆ ಸರ್. ಹಾಗೆ ಸರ್ ನೆಕ್ಸ್ಟ್ ಸರ್ ಇದು ಬಂದು 2013 ಮಾಡಲು ಸಿಂಗಲ್ ಓನರ್. ಹ್ಮ್ ಇದು ಕೂಡ VDI 83,000 ಓಡಿದೆ. ಜಿನಿಯನ್ ಮೀಟರ್, ರೀ ನಂಬರ್. ಇದು ರೀ ನಂಬರ್ ಸರ್. ಇದು ರೀ ನಂಬರ್. ಓಕೆ 3,90,000 ರೂಪಾಯಿ ಕೊಟ್ಬಿಡೋಣ. 3,90,000 ಬನ್ನಿ ಸರ್, ಇನ್ನೂ 10,000 ಕಮ್ಮಿ ಮಾಡಿ 3,80,000 ರೂಪಾಯಿ ಮಾಡ್ಕೊಡ್ತೀನಿ. 3,80,000. 3,80,000 ರೂಪಾಯಿ ನೋಡ್ತಾ ಇರ್ಬೋದು, ಇವತ್ತು ಶಿಫ್ಟ್ ಕೇಳೋರು ಇದ್ರಂದ್ರೆ ಇವ್ ನೆಕ್ಸಾ ಕಾರ್ ಬಂದ್ಬಿಟ್ರೆ ನಿಮಗೆ ಬೇಜಾನು ಸುರಿಮಳೆ ನೋಡಿ ಎಲ್ಲ ಶಿಫ್ಟ್ ಗಳೇ ಜಾಸ್ತಿ ಇದಾವೆ, ರಿಡ್ಜ್ ಗಳು ಜಾಸ್ತಿ ಇದಾವೆ, ಆಲ್ಮೋಸ್ಟ್ ಮಾರುತಿ ಕಂಪನಿ ಜಾಸ್ತಿ ಇದೆ ಅನ್ಬೋದು ಸರ್. ಹಾಗೆ ನೆಕ್ಸ್ಟ್ ಹೋಗೋಣ ಸರ್ ಇವಾಗ. ಸರ್ ನೆಕ್ಸ್ಟ್ ಬನ್ನಿ ಸರ್. ಇದು ಕೂಡ ಡಿಮ್ಯಾಂಡೆಡ್ ವೆಹಿಕಲ್, ಡಿಸೈರ್. ಓಕೆ ಓಕೆ. 2013 ಮಾಡಲು ಸಿಂಗಲ್ ಓನರ್ ಗಾಡಿ. ಸರ್ ರಿಯರ್ ಕಲರ್ ಅಲ್ಲ ಸರ್ ಇದು? ಸರ್ ಹೌದು, ಗೋಲ್ಡ್ ಕಲರ್. ಹಾ ಅದು ತುಂಬಾ ರಿಯರ್ ಕಲರ್ ಬರೋದು. ಹೌದು. ಓಕೆ ಓಕೆ ಸರ್. 13 ಮಾಡಲು ಸಿಂಗಲ್ ಓನರ್, ಅದು ಡೀಸೆಲ್ ಗಾಡಿ. ಓಕೆ. ಗಾಡಿ ಕೂಡ ಇದು ತುಂಬಾ ಚೆನ್ನಾಗಿದೆ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದ್ದೇ ಇರ್ತದೆ ಹಾ ಸರ್. ಸರ್. ಯಾವ್ದೇ ಗಾಡಿ ತಗೊಂಡ್ಲಿ ಒಂದು 5,000 to 10,000 ರೂಪಾಯಿ ಖರ್ಚು ಮಾಡ್ತಾರೆ. ಸಣ್ಣ ಪುಟ್ಟ ಖರ್ಚು ಇದೇ ಇರುತ್ತೆ. ಸಣ್ಣ ಪುಟ್ಟ ಖರ್ಚು ಇದ್ದೇ ಇರುತ್ತೆ. ಸಣ್ಣ ಪುಟ್ಟ ಖರ್ಚು ಇದ್ದೇ ಇರುತ್ತೆ. ಓಕೆ ಸರ್ ಇದು ಬಂದು 4,25,000 ಕೋಟಿಂಗ್. ಹಾ ಬರೀ 4,05,000 ರೂಪಾಯಿ ಕೊಡ್ತೀನಿ. 4,05,000 4,05,000 ತಗೋಬಿಡಿ ಸರ್. 13 ಮಾಡಲು ಸಿಂಗಲ್ ಓನರ್, ಡಿಮ್ಯಾಂಡೆಡ್ ವೆಹಿಕಲ್ ಸರ್. ಡಿಸೈರ್ ಇರ್ಲಿ ಸರ್. ಡಿಮ್ಯಾಂಡೆಡ್ ವೆಹಿಕಲ್ 4 ಲಕ್ಷ ಮಾಡೋಣ ಬನ್ನಿ. ಓಕೆ ಸರ್. ಓಕೆ ಸರ್. ಸರ್ ಹಾಗೆ ಸ್ಯಾಂಟ್ರೋ ಸರ್. ಸರ್ ಸ್ಯಾಂಟ್ರೋ ಒಂದು 2006 ಮಾಡಲು, ಥರ್ಡ್ ಓನರ್, ಎಕ್ಸ್ಪೋ ಟಾಪ್ ಅಂಡ್ ಮಾಡಲು. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಓಕೆ ಓಕೆ ಸರ್ ಇದು ಕಸ್ಟಮರ್ ಪಾರ್ಕಿಂಗ್ ಸೇಲಿಗೆ ಬಂದಿರೋ ಗಾಡಿ. ಓಕೆ ಸರ್ ಇದು ಬಂದು 1,85,000 ಹೇಳ್ತಾರೆ. ಹಾ ಫೈನಲ್ ಟು ಫೈನಲ್ ಬಂದು 1,65,000 ರೂಪಾಯಿಗೆ ಆಗುತ್ತೆ. 1,65,000. ಹೌದು ಸರ್. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರುತ್ತೆ, ಲ್ಯಾಪ್ಸ್ ಇಲ್ಲ. ಹಾ ರನ್ನಿಂಗ್ ಇಲ್ಲದೆ ಹೋದ್ರು ರನ್ನಿಂಗ್ ಮಾಡ್ಕೊಡೋಣ. ರನ್ನಿಂಗ್ ಮಾಡ್ಕೊಡ್ತೀರಾ? 1,65,000 ರೂಪಾಯಿ ಕೊಡೋಣ. ಬಂದ್ಬಿಟ್ಟು ವಿಸಿಟ್ ಮಾಡಿ. ಇನ್ನು 4 ಬ್ರ್ಯಾಂಡ್ ನ್ಯೂ ಟೈರ್ ಎಲ್ಲ ಹಾಕ್ಸ್ಬಿಟ್ಟಿದ್ದಾರೆ, ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ಹೇಳಿ ಸರ್ 2009 ಮಾಡಲು ಸಿಂಗಲ್ ಓನರ್ ಗಾಡಿ, ಕ್ವಾರ್ಟರ್ ಜೆಟ್ ಇಂಜಿನ್, ಇಂಡಿಕಾ ವಿಸ್ಟಾ. ಕ್ವಾರ್ಟರ್ ಜೆಟ್ ಇಂಜಿನ್ ಅಲ್ಲ ಸರ್ ಇದು? ಸರ್ ಅಪ್ ಟು 29 ವರೆಗೂ FC ಇದೆ. ಗಾಡಿ ಕೂಡ ಚೆನ್ನಾಗಿದೆ, ಒಳ್ಳೆ ಮೈಲೇಜ್ ಬರೋಂತ ಗಾಡಿ. ಸರ್ ಇದು ಬಂದು 1,85,000 ಕೋಟಿಂಗ್ ಇರೋದು. 1,65,000 ರೂಪಾಯಿ ಕೊಟ್ಬಿಡೋಣ. 1,65,000. 165 ಬನ್ನಿ ಸರ್. ಸರ್ ಇನ್ನೊಂದೇನಾದ್ರು ಹೇಳ್ತೀರಾ? ಸರ್ ಬನ್ನಿ ಸರ್, ಕಸ್ಟಮರ್ ಬಂದು ಓಕೆ ಮಾಡಿದ್ರೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಬನ್ನಿ. ಮಾಡ್ಕೊಡ್ತೀರಾ? ಖಂಡಿತ ಮಾಡ್ಕೊಡೋಣ ಸರ್. ಓಕೆ ಸರ್. ಹಾಗೆ ನೆಕ್ಸ್ಟ್ ನಾವ್ ಯಾವತ್ತೂ ಆಗಲ್ಲ ಅಂತ ಹೇಳಲ್ಲ. ಇಲ್ಲ ಸರ್. ಬಂದ್ರೆ ಕಸ್ಟಮರ್ ಬಂದು ಟೆಸ್ಟ್ ಡ್ರೈವ್ ಮಾಡಿ ಓಕೆ ಆಯ್ತು ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋಣ. ಮಾಡ್ಕೊಡ್ತೀರಾ? ಸರ್ ಚೆವರ್ಲೆಟ್ ಎಂಜಾಯ್ 1314 ಸೆಕೆಂಡ್ ಓನರ್ ಗಾಡಿ, ಅದರಲ್ಲೂ ಡೀಸೆಲ್ ಗಾಡಿ, 7 ಸೀಟರ್ ವೆಹಿಕಲ್. 7 ಸೀಟರ್ ಅಲ್ಲಿ ಡೀಸೆಲ್. ಹೌದು ಸರ್. ಸೊ 4 ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸ್ಬಿಟ್ಟಿದ್ದಾರೆ ಅನ್ಬೋದು. ಸೊ ಇಂಟ್ರಿಯಲ್ಲಿ ಕವರ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಹೊರಗಡೆ ತುಂಬಾ ಗಾಡಿಗಳು ನಿಲ್ಸಿದ್ರಿಂದ ಇಂಟ್ರಿಯಲ್ಲಿ ಯಾವುದು ಕವರ್ ಮಾಡ್ತಾ ಇಲ್ಲ ನಾನು. ಸೊ ನಿಮ್ಗೆ ಬೇಕಂದ್ರೆ ಅವ್ರು ಕಾಲ್ ಮಾಡಿದ್ರೆ ಅವ್ರು ಫೋಟೋ ಎಲ್ಲ ಕಂಪ್ಲೀಟ್ ಆಗಿ ಕಳಿಸ್ತಾರೆ, ಇಲ್ಲಿ ಗಾಡಿದ ಒಂದು ವಿಡಿಯೋನು ಕಳಿಸ್ತಾರೆ ಅನ್ಬೋದು ಸರ್. ಇನ್ನೊಂದ್ಸರಿ ಮಾಡಲ್ ಓನರ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ 1314 ಓಕೆ. ಸೆಕೆಂಡ್ ಓನರ್ ಗಾಡಿ, 7 ಸೀಟರ್ ವೆಹಿಕಲ್, ಬಜಾರ್ ಅಲ್ಲಿ 3,50,000 ಹೇಳ್ತಾರೆ. ಓಕೆ ಸರ್ ಬರೀ 3,10,000 ರೂಪಾಯಿ ಕೊಡ್ತೀನಿ. 3,10,000. 3,10,000 ರೂಪಾಯಿ 7 ಸೀಟರ್ ವೆಹಿಕಲ್, ಅದರಲ್ಲೂ ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ಸೊ ಡೀಸೆಲ್ ಇನ್ನೂ ಒಂದು 5,000 ಹೆಚ್ಚು ಕಡಿಮೆ ಮಾಡೋಣ ಬನ್ನಿ ಸರ್. ಕಡಿಮೆ ಆಗುತ್ತೆ ಸರ್ ಇದು. ಸರ್ ಹಾಗೆ ನೆಕ್ಸ್ಟ್ ಸರ್ ನಿಶಾನ್ ಟೆರಾನ ಡಸ್ಟರ್ ಇಂಜಿನ್. ಓಕೆ. ಇದು 13 ಮಾಡಲು ಸೆಕೆಂಡ್ ಓನರ್ ಗಾಡಿ, 110 PS.
110 PS 110 PS ಗಾಡಿ ಕೂಡ ಇದು ಕೂಡ ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಓಕೆ ಲೋನ್ ಕೂಡ ಸಿಗುತ್ತೆ ಸರ್. ಹಾ ಸರ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೂ ಮಾಡಿಸ್ಕೊಡೋಣ, ಎಲ್ಲಿ ಬೇಕಾದ್ರೂ ಲೋನ್ ಎಲ್ಲಿ ಬೇಕಾದ್ರೂ ಮಾಡಿಸ್ಕೊಡೋಣ. 3,95,000 ಕೋಟಿಂಗ್, ಬರೀ 3,65,000 ರೂಪಾಯಿ ಕೊಡೋಣ ಮನೆ. 3,65,000 3,65,000 ಇನ್ನ 5,000 ಕಮ್ಮಿ ಮಾಡ್ಕೊಡ್ತೀವಿ ಮನಿ ಸರ್. ಸೊ ಕಡಿಮೆ ಆಗುತ್ತೆ. ಪ್ಲಸ್ ಯಾರು ಡಸ್ಟರ್ ಹೋಗೋದ್ರೆ ಇದಕ್ಕೂ ಹೋಗ್ಬೋದು, ಸೇಮ್ ನಿಮ್ಗೆ ಡಸ್ಟರ್ ಫೀಲೇ ಬರ್ತಾ ಅನ್ಬೋದು. ನೋಡ್ತಾ ಇರ್ಬೋದು 4 ಬ್ರ್ಯಾಂಡ್ ನ್ಯೂ ಟೈರ್, ಮ್ಯಾಗ್ ವೀಲ್. ಸೊ ಬಾಡಿಲಿ ಏನೋ ಅಷ್ಟೇ ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ನೀಟಾಗಿದೆ. ಡಸ್ಟರ್ ಹೋಗ್ತಾರೆ ಸರ್. ನಮ್ಮಲ್ಲಿ ಏನ್ ಗೊತ್ತಾ, ಹಾ ಸರ್ ರೋಡಲ್ಲೆಲ್ಲ ಧೂಳು. ಹೌದು ಸರ್. ಗಾಡಿಗಳು ಬಂತು ಅಂದ್ರೆ ಧೂಳು ಎದ್ದೆಲ್ಲ ಗಾಡಿ ಮೇಲೆ ಕುಂತಿರ್ತದೆ. ಹೌದೌದು ಕೊಡ್ಬೇಕಂದ್ರೆ ಫಸ್ಟ್ ಕ್ಲಾಸ್ ವಾಶ್ ಮಾಡಿಸಿ ನೀಟಾಗಿ ವಾಶ್ ಮಾಡ್ಕೊಡೋಣ ಸರ್. ಇನ್ನೊಂದು ಪ್ರೈಸ್ ಹೇಳ್ಬಿಟ್ಟಿದ್ದು ಫೈನಲ್ ಆಗಿ ಸರ್. 3,60,000 ರೂಪಾಯಿ ಕೊಡೋಣ. ಓಕೆ ಸರ್. ಸರ್ ಹಾಗೆ ನೆಕ್ಸ್ಟ್ ಎಲ್ಲೋ ಬೋಡ ಸರ್ ಇದು ಸರ್. ಎಲ್ಲೋ ಬಡಲ್ಲಿ ಜೈಲು 2014 ಮಾಡಲು, ಸೆಕೆಂಡ್ ಓನರ್, 7 ಸೀಟರ್ ವೆಹಿಕಲ್. ಓಕೆ ಸರ್. 1,40,000 ರೂಪಾಯಿ ಆಸ್ ಇಟ್ ಇಸ್ ಕಂಡೀಷನ್. ಹ್ಯಾಸ್ ಇಟ್ ಇಸ್ ಕಂಡೀಷನ್. ಹೌದು. ಇನ್ನ 5,000 ಕಮ್ಮಿ ಮಾಡ್ಕೊಡ್ತೀನಿ. 1,40,000 ರೂಪಾಯಿ ಕೊಡ್ತೀನಿ. 40,000 ಹ್ಯಾಸ್ ಇಟ್ ಇಸ್. ಆಸ್ ಇಟ್ ಇಸ್ ಸೊ ಕಂಡೀಷನ್. ನೋಡಿ ಯಾರನ್ನ ಎಲ್ಲೋ ಬೋಡಲ್ಲಿ 7 ಸೀಟರ್ ಸರ್ ಇದು. ಸರ್ 7 ಸೀಟರ್ ವೆಹಿಕಲ್. 7 ಸೀಟರ್. ಸೊ ಅದು ಅವರು ಹ್ಯಾಸ್ ಇಟ್ ಇಸ್ ಹೇಳ್ತಿದ್ದಾರೆ. ಇನ್ನು ಮುಂದೆ ಕಡಿಮೆ ಆಗೋದು, ಬಂದ್ಬಿಟ್ಟು ವಿಸಿಟ್ ಮಾಡಿ ನೆಕ್ಸ್ಟ್ ಕಾರ್. ಸರ್ ಹಾಗೆ ಶಿಫ್ಟ್ ಇದೆ ಸರ್. ಸರ್ ಶಿಫ್ಟ್ ಬಂದು 2014 ಮಾಡಲು, ಸೆಕೆಂಡ್ ಓನರ್, LD8 VDI. ಓಕೆ ಕನ್ವರ್ಟ್ ಮಾಡಿದ್ರೆ ಸರ್ ಇದು. ಹೌದು ಸರ್, ಕನ್ವರ್ಟ್ ಮಾಡಿದ್ದಾರೆ. 1,12,000 ಜಿನಿಯನ್ ಮೀಟರ್. ಓಕೆ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಟೈಪ್ 2 ಫಸ್ಟ್ ಕ್ಲಾಸ್ ಆಗಿದೆ ಸರ್ ಗಾಡಿ. ಓಕೆ ಓಕೆ. ಯಾಕಂದ್ರೆ ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ ನಿಮ್ಗೆಲ್ಲ ಧೂಳೆಲ್ಲ ಕುಂತಿದೆ, ಕೊಡ್ಬೇಕು ನಾನು ವಾಶ್ ಮಾಡಿಸ್ಕೊಡ್ತೀನಿ. ಗಾಡಿ ಚೆನ್ನಾಗಿದೆ ಸರ್. ಈ ಬಂದು 4,65,000 ಕೋಟಿಂಗ್ ಇರೋದು. ಒಂದು 4,50,000 ರೂಪಾಯಿ ಕೊಡೋಣ ಸರ್. 4,50,000 14 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಅದರಲ್ಲೂ ಡೀಸೆಲ್ ಗಾಡಿ ಸರ್. ಡೀಸೆಲ್ ಅಂದ್ರೆ 20+ ಮೈಲೇಜ್ ಬರುತ್ತೆ ಆರಾಮಾಗಿ. ಖಂಡಿತ ಬರುತ್ತೆ ಸರ್. ಓಕೆ ಸರ್. ಹಾಗೆ ಮುಂದೆ ಬಂದ್ರೆ ಕಡಿಮೆ ಆಗುತ್ತೆ, ಬಂದ್ಬಿಟ್ಟು ವಿಸಿಟ್ ಮಾಡಿ ನೆಕ್ಸ್ಟ್ ಕಾರ್. ಬರ್ಲಿ ಸರ್, ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಇನೋವಾ ಸರ್, ನಿಮ್ಮ ಹತ್ರ ಇನೋವಾ ಇದೆ, ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಸರ್. ಇನೋವಾ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ. ಬರೀ 4,30,000 ರೂಪಾಯಿ ಕೊಡ್ತೀನಿ. ಏನ್ ಹೇಳ್ತಿದ್ರೆ 4,00,000? 4,30,000 ರೂಪಾಯಿಗೆ. ಓಕೆ. 2007 ಮಾಡಲು, ಓನರ್ ಮಾತ್ರ 4 ಓನರ್ ಆಗಿದೆ. 7 ಸೀಟರ್ ವೆಹಿಕಲ್. ವಿ ವರ್ಷನ್ ಅಲ್ವಾ ಸರ್? ವಿ ವರ್ಷನ್ ಅಂದ್ರೆ ಸರ್ ನಮ್ಮ ಫೀಚರ್ಸ್ ಏನು ಬರ್ಬೋದು ಸರ್ ಇದ್ರಲ್ಲಿ? ಬನ್ನಿ ಸರ್. 4,00,000 AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್, ಬ್ಯಾಕ್ ಫೈಫರ್, ಡಿಫಾಗರ್ ಎಲ್ಲ ಬರುತ್ತೆ. ಗಾಡಿ ಚೆನ್ನಾಗಿದೆ. ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಇದೆ ಒಳಗಡೆ. ಹೌದೌದು. ಓಕೆ ಸರ್. ಪ್ರೈಸ್ ಸರ್ 4,30,000. ಇನ್ನ 5,000 ಕಮ್ಮಿ ಮಾಡ್ಕೊಡ್ತೀನಿ ಬನ್ನಿ ಸರ್. 4,30,000 ಮುಂದೆ ಕಡಿಮೆ ಆಗುತ್ತೆ. ಹೌದು ಸರ್. ಚವರ್ಲೆಟ್ ಆಪ್ಟ್ರಾ. ಓಕೆ. 2010 ಮಾಡಲು, ಸೆಕೆಂಡ್ ಓನರ್, ಟಾಪ್ ಅಂಡ್ ಮಾಡಲು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಫಸ್ಟ್ ಕ್ಲಾಸ್ ಆಗೈತೆ. ಅದರಲ್ಲೂ ಡೀಸೆಲ್ ಗಾಡಿ. ಡೀಸೆಲ್ ಗಾಡಿನ ಸರ್ ಇದು? ಡೀಸೆಲ್ ಗಾಡಿ ಹೆಂಗಿದೆ ಅಂದ್ರೆ ನೋಡಿ ಸರ್. ಅದರಲ್ಲೂ ಸಡನ್ ಗಾಡಿ, ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ನೀಟಾಗಿದೆ, ಒಂದು ಲಕ್ಸುರಿ ಫೀಲ್ ಅನ್ಬೋದು ಗಾಡಿ. ಹೌದೌದು. ಆಮೇಲೆ ಗಾಡಿಲಿ ಇಂಟೀರಿಯರ್ ನಾವು ತೋರ್ಸಕ್ ಆಗ್ತಿಲ್ಲ, ಯಾಕಂದ್ರೆ ತುಂಬಾ ಗಾಡಿ ಇರೋದ್ರಿಂದ. ಆಮೇಲೆ ಒಳಗಡೆ ನಿಮ್ಗೆ ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಇದೆ ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಏರ್ ಬ್ಯಾಗ್ ಬರ್ತಲ್ಲ? ಏರ್ ಬ್ಯಾಗ್ ಕೂಡ ಬರುತ್ತೆ. ಓಕೆ ಓಕೆ ಸರ್. ಗಾಡಿನೂ ಕೂಡ ಫಸ್ಟ್ ಕ್ಲಾಸ್ ಆಗೈತೆ. 2,10,000 ಕೋಟಿಂಗ್. ಓಕೆ. 1,90,000 ರೂಪಾಯಿ ಕೊಡೋಣ. 1,90,000 ಖಂಡಿತ ಕೊಡೋಣ ಬನ್ನಿ ಸರ್. ಓಕೆ ಸರ್. ಹಾಗೆ ನೆಕ್ಸ್ಟ್ ಸರ್ ಸಿಯಾಜ್ ಸರ್ ಇದು? ಸರ್ ನೆಕ್ಸ್ಟ್ ಬಂದು ಸಿಯಾಜ್. ಪೆಟ್ರೋಲ್ ಇದೆ, ಡೀಸೆಲ್ ಇದೆ. 2016 ಮಾಡಲು, ಸೆಕೆಂಡ್ ಓನರ್, ಬರೀ 45,000 ಓಡಿದೆ. ಹಾ ಸರ್. VDI ಸರ್ ಇದು? ಹೌದು ಸರ್. ಓಕೆ ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. ಓಡಿರೋದೇ 45,000. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಒಳ್ಳೆ ಲೆದರ್ ಸೀಟ್ಸ್, ಕಂಪ್ನಿ ಸಿಸ್ಟಮ್ ಕೂಡ ಇದೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಸರ್. ಇದು ಬಂದು 5,75,000 ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ ಬಂದು ಸರ್ 5,55,000 ರೂಪಾಯಿ ಕೊಡೋಣ. 5,55,000. ಅದರಲ್ಲೂ ಡೀಸೆಲ್ ಗಾಡಿ ಸರ್. 5,50,000 55,000. 5,55,000. ಇನ್ನೂ 5,000 ಕಮ್ಮಿ ಮಾಡ್ಬೇಕಾ? ಖಂಡಿತ ಬನ್ನಿ, ಮಾಡ್ಕೊಡೋಣ. ಓಕೆ ಓಕೆ ಸರ್. ಹಾಗಾದ್ರೆ ನೆಕ್ಸ್ಟ್ ಸರ್ ಎಲ್ಲೋ ಬೋರ್ಡ್ ಸರ್ ಇದು? ಸರ್ ಎಲ್ಲೋ ಬೋರ್ಡ್ ಬಂದು 18-19 ಟೂರು. ಸ್ವಿಫ್ಟ್ ಡಿಸೈರ್ ಅಲ್ಲಿ ಟೂರು ದುಡಿಯೋ ಅಂತರಿಗೆ ಒಳ್ಳೆ ಗಾಡಿ. ಮಾಡ್ಲಲ್ಲಿ ಇದೆ. ಅದರಲ್ಲೂ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ. ಎಲ್ಲ ರನ್ನಿಂಗ್ ಇದೆ ಸರ್. ಎಲ್ಲ ರನ್ನಿಂಗ್ ಇದೆ ಸರ್. ಇದು 4,25,000 ಕೋಟಿಂಗ್. 3,95,000 ರೂಪಾಯಿ ಕೊಡೋಣ. 3,95,000ಕ್ಕೆ 395 ಕೊಡೋಣ ಸರ್. ಓಕೆ. ನಿನ್ನೆ ಮೊನ್ನೆ ಒಂದು ವೀಕ್ ಇಂದ ಯಾರೋ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರಿ ಒಂದು ಎಲ್ಲೋ ಬೋರ್ಡ್ ಇದ್ರೆ ವಿಡಿಯೋ ಮಾಡಿ ಅಂತ. ಸೊ ಈ ವೈಟ್ ಬೋರ್ಡ್ ಅಲ್ಲೇ ಒಂದು ಎಲ್ಲೋ ಬೋರ್ಡ್ ಇದೆ, ಅಲ್ಲೂ ತುಂಬಾ ಎಲ್ಲೋ ಬೋರ್ಡ್ 7 ಸೀಟರ್ ಇತ್ತು. ಸೊ ಮುಂದೆ ಬಂದ್ರೆ ಸರ್ ಇನ್ನೂ ಎಷ್ಟು ಕಡಿಮೆ ಆಗ್ಬೋದು ಸರ್? ಸರ್ 395 390 ಹೇಳ್ತಿದ್ದಾರೆ. ಸೊ 395 4,50,000 ಹೇಳ್ತಾರೆ ಬಜಾರಲ್ಲಿ. ನಾವು ಬಜಾರ್ ರೇಟ್ ಯಾವ್ದು ಹೇಳಲ್ಲ. 3,95,000 ಕೊಡೋಣ ಸರ್. ಓಕೆ. ಬಂದ್ಬಿಟ್ಟು ವಿಸಿಟ್ ಮಾಡಿ. ಎಲ್ಲೋ ಬೋರ್ಡ್ ಯಾರು ಇದ್ರಲ್ಲ ಒಂದು ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ಹಾಗೆ ಈಕೋ ಸರ್. ಸರ್ ಈಕೋ ಬಂದು 17 ಮಾಡಲು, ಸಿಂಗಲ್ ಓನರು, 73 ಚೇಂಜ್ ಓಡಿದೆ. ಓಕೆ ಸರ್. 73,000 ಇರ್ಬೋದು. ಜಿನಿಯನ್ ಮೀಟರ್ ಸರ್. ಜಿನಿಯನ್ ಮೀಟರ್ 73,000. 5 ಸೀಟರ್ ವೆಹಿಕಲ್ ವಿತ್ AC ಇದೆ. ವಿತ್ AC ಇದೆ. ಗಾಡಿ ಕೂಡ ಇದು ಫಸ್ಟ್ ಕ್ಲಾಸ್ ಆಗೈತೆ. ರಿಪ್ಲೇಸ್ಮೆಂಟ್ ಯಾವ್ದು ಇಲ್ಲ. ಆಕ್ಷನ್ ಫ್ರೀ ವೆಹಿಕಲ್. ಇದು ಬಂದು 4,10,000 ಕೋಟಿಂಗ್. ಒಂದು 3,90,000 ರೂಪಾಯಿ ಕೊಡೋಣ. 3,90,000ಕ್ಕೆ
ವಿತ್ ಲೋನ್ ಕೂಡ ಸಿಗುತ್ತೆ ಸರ್. ಸರ್ ಎಷ್ಟು ಲೋನ್ ಆಗ್ಬೋದು ಸರ್ ಇದಕ್ಕೆ? ಸರ್ ಒಂದು 80% ಲೋನ್ 80% ಲೋನ್ ಆಗ್ಬೋದು. ಖಂಡಿತ ಮಾಡಿಸ್ಕೊಡೋಣ ಸರ್. ಓಕೆ ಸರ್, ಹಾಗೆ ಈಕೋ ಬೇಡ ಅನ್ನೋರು ಇದ್ರೆ ಓಮಿನಿನೂ ಇದೆ, ಅದು ಆಫ್ಟರ್ ಮಾರ್ಕೆಟ್ ಕ್ಯಾರಿಯರ್ ಇರಲ್ಲ ಹಾಕ್ಸ್ಬಿಟ್ರೆ ಎರಡು ಓಮಿನಿ ಇದೆ. ಫಸ್ಟ್ ಈ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದು 2008 ಮಾಡಲು 1,45,000 ರೂಪಾಯಿ ಕೊಟ್ಬಿಡೋಣ. 1,45,000. ಹೌದು, 5 ಸೀಟರ್ ವೆಹಿಕಲ್ ವಿತ್ LPG ಇದೆ. LPG ಒಂದು 5 ಓನರ್ ಆಗಿದೆ. ಓಕೆ, 5 ಓನರ್ ಆಗಿದ್ದಾರೆ. ಸೊ ಇನ್ನ 5,000 ಕಮ್ಮಿ ಮಾಡಿ 1,40,40,000 ರೂಪಾಯಿ ಕೊಡೋಣ ಸರ್. 1,40,000 ಕೊಡೋಣ. ಸೊ LPG ಇದೆಯಲ್ಲ ಸರ್? ವಿತ್ LPG ಇದೆ ಸರ್. LPG ಮೈಲೇಜ್ ಎಷ್ಟು ಬರ್ಬೋದು ಸರ್ ನಮಗೆ? ಸರ್ ಮೈಲೇಜ್ ಪೆಟ್ರೋಲ್ ಗಿನ್ನ ಒಂದು 5-6 ಕಿಲೋಮೀಟರ್ ಜಾಸ್ತಿ ಬರುತ್ತೆ. ಅಂದ್ರೆ 20 ಹತ್ರ ಬರುತ್ತೆ ಆರಾಮ. ಬರುತ್ತೆ, ಖಂಡಿತ ಬರುತ್ತೆ. ಓಕೆ ಸರ್, ಹಾಗೆ ಇನ್ನೊಂದಿದೆ ಸರ್ ನಮಗೆ. ಸರ್ ಇದು 15 ಮಾಡಲು ಸಿಂಗಲ್ ಓನರ್, ಸ್ವಲ್ಪ ಕೆಲಸ ಇದೆ. ಹಾ, ಆಸ್ ಇಟ್ ಇಸ್ ಕಂಡೀಷನ್ ಸೊ ಇರೋ ಫ್ಯಾಕ್ಟ್ ಹೇಳ್ತಾ ಇದೀರಾ? ಖಂಡಿತ ಹೇಳ್ತೀನಿ. ನಾನು ಯಾವ್ದೇ ಗಾಡಿ ತಗೊಳ್ಳಿ ಇರೋ ಫ್ಯಾಕ್ಟ್ ಏನಿದೆ ಹೇಳ್ಬಿಟ್ಟೆ ನಾನು ಕೊಡೋದು. ಓಕೆ ಸರ್, ಸ್ವಲ್ಪ ಸಣ್ಣ ಪುಟ್ಟ ಕೆಲಸ, ಒಂದು 20,000 ಕೆಲಸ ಇದೆ ಸರ್. ಇದು ಓಕೆ, RF 20,000 ಇದೆ. ಆಸ್ ಇಟ್ ಈಸ್ ಕಂಡೀಷನ್ 2,20,000 ಹಾ ರೆಡಿ ಮಾಡಿಸ್ಕೊಟ್ಟು ಅಂತ ಕೊಡ್ತು ಅಂತಂದ್ರೆ 2,40,000. 2,40,000. 15 ಮಾಡಲು ಸಿಂಗಲ್ ಓನರ್ ಗಾಡಿ. ಸರ್ ಇನ್ನೊಂದು ಸರ್ ಪ್ರೈಸ್ ಇದು ಎಷ್ಟು ಸರ್ ಇದು? ಸರ್ ಬರೀ 1,40,000. ಇದು 2,20,000. ಸೊ ಮುಂದೆ ಬಂದ್ರೆ 2,000 ಕಡಿಮೆ ಆಗುತ್ತೆ. ಬಂದ್ಬಿಟ್ಟು ವಿಸಿಟ್ ಮಾಡಿ ಓಮಿನಿ ನೋಡಿದ್ರೆ ಸರ್. ಹಾಗೆ ರಿಡ್ಜು ಸರ್. ಸರ್ 2013 ಮಾಡಲು ಸೆಕೆಂಡ್ ಓನರ್ ಗಾಡಿ VXI. ಓಕೆ, ಒಂದು RF ಒಂದು 10,000-15,000 RF ಇದೆ. ಗಾಡಿ ಮಾತ್ರ ಫಸ್ಟ್ ಕ್ಲಾಸ್ ಆಗೈತೆ. 78 ಏನೋ ಚೇಂಜ್ ಓಡಿದೆ. ಚೆನ್ನಾಗಿದೆ ಸರ್. ಒಳ್ಳೆ ಲೆದರ್ ಸೀಟ್ಸ್ ಇದೆ, ಕಂಪ್ನಿ ಸಿಸ್ಟಮ್ ಕೂಡ ಇದೆ. ಹೊಸ ಸೀಟ್ಸ್ ಕವರ್ ಹಾಕ್ಸಿದ್ರಾ? ಹೊಸ ಸೀಟ್ಸ್ ಕವರ್ ಹಾಕಿದ್ರೆ 4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. ಒಂದು 15,000 ಗಾಡಿ ಖರ್ಚು ಮಾಡ್ಬಿಟ್ರೆ 3.5 ಲಕ್ಷ ಗಾಡಿ. ಇದು 3.5 ಲಕ್ಷಕ್ಕೆ 3.5 ಲಕ್ಷ ಗಾಡಿ ಬರೀ 2,90,000 ರೂಪಾಯಿ ಕೊಡ್ತೀನಿ. ಸೊ 3.5 ಲಕ್ಷದ ಗಾಡಿನ 2,90,000 ಕೊಡ್ತಾರೆ. ಅದ್ರಲ್ಲಿ ಅವ್ರು ಇರೋ ಫ್ಯಾಕ್ಟ್ ಹೇಳ್ತಿರೋ ಅದ್ರಲ್ಲಿ ಏನ್ ಸಮಸ್ಯೆ ಇದೆ ಅಂತ ಒಂದು 15,000 ರೂಪಾಯಿ ಕೆಲಸ ಇದೆ ಸರ್. ಓಕೆ, ಅದು ಮಾಡಿಸ್ಕೊಂಡ್ರೆ ನಮ್ಮ ಔಟ್ಲುಕ್ ಬೇರೆ ಮೆಕ್ಯಾನಿಕ್ ಕೆಲಸ ಏನಿಲ್ಲ. ಔಟ್ಲುಕ್ ಕೆಲಸ ಸಣ್ಣ ಪುಟ್ಟ ಡೆಂಟ್ ಸ್ಕ್ರಾಚಸ್ ಗಳು ಅಷ್ಟೇ. ಇಂಜಿನ್ ಅಲ್ಲಿ ಏನು ಸಮಸ್ಯೆ ಅದೆಲ್ಲ ಏನು ಸಮಸ್ಯೆ ಇಲ್ಲ ಸರ್. ಓಕೆ ಸರ್, ಹಾಗೆ ನ್ಯಾನೋ ಇದೆ ಸರ್. ನ್ಯಾನೋ ಬಂದು 2014 ಮಾಡಲು ಸೆಕೆಂಡ್ ಓನರ್ 42,000 ಓಡಿದೆ. ಓಕೆ, ಟ್ವಿಸ್ಟ್ ಅಲ್ಲಿ XT ಟಾಪ್ ಅಂಡ್ ಮಾಡಲು. ಹೌದು ಸರ್. ಸರ್ ಇದರ ಫೀಚರ್ಸ್ ಅಂದ್ರೆ ಸರ್ AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ ಬರುತ್ತೆ. 2 ಫ್ರಂಟ್ 2 ಪವರ್ ವಿಂಡೋ ಬರುತ್ತೆ. ಒಳ್ಳೆ ಮೈಲೇಜ್ ಗಾಡಿ. 25 to 27 ವರೆಗೂ ಮೈಲೇಜ್ ಬರುತ್ತೆ. ಸರ್ ಇದು ಬಂದು 1,65,000 ಕೋಟಿಂಗ್ ಇರೋದು. 1,50,000 ಕೊಡೋಣ ಸರ್. 1,50,000ಕ್ಕೆ 1,50,000 ರೂಪಾಯಿ ಕೊಡೋಣ. ಓಕೆ ಸರ್, ಹಾಗೆ ನೆಕ್ಸ್ಟ್ ಸರ್. ಸರ್ ಆಲ್ಟೋ K10 ಬಂದು 2010 ಮಾಡಲು ಸಿಂಗಲ್ ಓನರ್. ತುಂಬಾ ಜನ ಆಲ್ಟೋ K10 ಕೇಳ್ತಾರೆ. ಕೂಡ ಡಿಮ್ಯಾಂಡೆಡ್ ವೆಹಿಕಲ್ ಏನೇ. ಹೌದು ಸರ್. ಗಾಡಿ ಚೆನ್ನಾಗಿದೆ, ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ. ಸರ್ ಫೈನಲ್ ಟು ಫೈನಲ್ ಬಂದು 1,85,000 ರೂಪಾಯಿ ಆಗುತ್ತೆ. 1,85,000. 2,00,000 ಕೋಟಿಂಗ್ ಇರೋದು. 1,85,000 ರೂಪಾಯಿ ಕೊಡೋಣ. ಓಕೆ ಸರ್, ಹಾಗೆ ಇನ್ನೊಂದು ವ್ಯಾಗನರ್ ಇದೆ ಸರ್, ಸಿಲ್ವರ್ ಕಲರ್. ಸರ್ ವ್ಯಾಗನರ್ ಬಂದು 2010 ಮಾಡಲು ಸಿಂಗಲ್ ಓನರ್ LXI ಸಿಂಗಲ್ ಓನರ್ ಗಾಡಿ. ಇದು ಕೂಡ ಸಣ್ಣ ಪುಟ್ಟ ಕೆಲಸ ಇದೆ. ಒಂದು 15,000 ಖರ್ಚಿದೆ ಸರ್. ಓಕೆ, ಆಸ್ ಇಟ್ ಈಸ್ ಕಂಡೀಷನ್ 2,15,000. 2,05,000 ರೂಪಾಯಿ ಕೊಟ್ಬಿಡೋಣ. 2,05,000ಕ್ಕೆ 2,05,000 ರೂಪಾಯಿಗೆ 10 ಮಾಡಲು ಸಿಂಗಲ್ ಓನರ್ ಗಾಡಿ ಕೊಡೋಣ. ಸರ್ ಸಣ್ಣ ಪುಟ್ಟ ಕೆಲಸ ಅಂದ್ರೆ ಅದು ಬಾಡಿ ಅಷ್ಟೇ ಅಲ್ಲ ಸರ್? ಸರ್ ಬಾಡಿ ಲೈನ್ ಅಷ್ಟೇನೆ, ಬೇರೆ ಇಂಜಿನ್ ಕೆಲಸ ಇದ್ದು ಅಂದ್ರೆ ನಾವೇ ಓಪನ್ ಆಗಿ ಹೇಳ್ಬಿಡ್ತೀವಿ, ಇಲ್ಲ ಅಂದ್ರೆ ಮಾಡಿಸ್ಕೊಟ್ಬಿಡ್ತೀವಿ ಖಂಡಿತ. ಓಕೆ, ಇನ್ನೂ ಸರ್ ಪ್ರೈಸ್ ಹೇಳಿ ಸರ್ ಇದು? ಸರ್ 2,05,000. 2,05,000 ಅಂದ್ರೆ 2 ಲಕ್ಷ ಅನ್ಕೊಳ್ಳಿ. ಮುಂದೆ ಬಂದ್ರೆ ಅವ್ರ ಜೊತೆ ಸರ್ ಜೊತೆ ಮಾಡೋಣ ಸರ್. 2 ಲಕ್ಷ ಮಾಡೋಣ. ಇಲ್ಲ 10 ಮಾಡಲ್ ಬೇಡ, ನಮ್ಮ ಮಾಡಲ್ ಗಾಡಿ ಬೇಕು ಅಂತೀರಾ? 15 ಮಾಡಲು ಸೆಕೆಂಡ್ ಓನರ್ ಗಾಡಿ VXI. ಓಕೆ, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಕೂಡ ಬರುತ್ತೆ. ಒಳ್ಳೆ ಕಂಪ್ನಿ ಸಿಸ್ಟಮ್ ಕೂಡ ಇದೆ. ಲೆದರ್ ಸೀಟ್ಸ್ ಇದೆ. ಗಾಡಿ ಕೂಡ ವೈಟ್ ಕಲರ್ ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಸರ್ ಇದ್ರ ಪ್ರೈಸ್? ಸರ್ ಬನ್ನಿ, ಇದು 3,85,000 ಕೋಟಿಂಗ್ ಇರೋದು. 3,55,000 ರೂಪಾಯಿ ಕೊಡೋಣ. 3,55,000ಕ್ಕೆ 3,55,000 ರೂಪಾಯಿಗೆ 15 ಮಾಡಲು ವ್ಯಾಗನರ್ ಕೊಡೋಣ ಸರ್. ವಿತ್ ಲೋನ್ ಸಮೇತ ಕೊಡೋಣ. ಲೋನ್ ಆಗುತ್ತೆ ಸರ್ ಇದಕ್ಕೆ? ಖಂಡಿತ ಮಾಡಿಸ್ಕೊಡೋಣ. ಸರ್ ಲೋನ್ ಸರ್ 80% ಲೋನ್ ಮಾಡಿಸ್ಕೊಡ್ತೀನಿ. 80% ಲೋನ್ ಖಂಡಿತ ಮಾಡಿಸ್ಕೊಡೋಣ. ಸರ್ ಇದು ಫೋರ್ಡ್ ಫಿಯೆಸ್ಟಾ ಸರ್? ಸರ್ ಫೋರ್ಡ್ ಫಿಯೆಸ್ಟಾ ಬಂದು 2012 ಮಾಡಲು ಸಿಂಗಲ್ ಓನರ್. AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಒಳ್ಳೆ ಕಂಪ್ನಿ ಸಿಸ್ಟಮ್ ಕೂಡ ಇದೆ. ಲೆದರ್ ಸೀಟ್ಸ್ ಇದೆ. ಸೊ ಸಿಸ್ಟಮ್ ಇದೆ. ಟೈರ್ ಕಂಡೀಷನ್ ನೋಡೋದಾದ್ರೆ ಇನ್ನೂ 60% ಟೈರ್ ಕಂಡೀಷನ್ ಇದೆ. ಸರ್ 2,25,000 ಕೋಟಿಂಗ್ ಇರೋದು. 2,05,000 ಕೊಡೋಣ ಸರ್. 2,05,000ಕ್ಕೆ ಬನ್ನಿ, 2 ಲಕ್ಷಕ್ಕೆ ಮಾಡ್ಕೊಟ್ಬಿಡ್ತೀವಿ. 2 ಲಕ್ಷ ರೌಂಡ್ ಫಿಗರ್ ಸರ್? ಖಂಡಿತ ರೌಂಡ್ ಫಿಗರ್ ಅನ್ಬಿಡಿ ಸರ್. ಮುಂದೆ ಬಂದ್ರೆ ಅದನ್ನು ಮಾತಾಡ್ತಾರೆ ಸರ್ ನಮ್ಮ ವ್ಯೂವರ್ಸ್ ಗಳು. ಸರ್ 2 ಲಕ್ಷಕ್ಕೆ ಕೊಡೋಣ. 2 ಲಕ್ಷಕ್ಕೆ 2 ಲಕ್ಷಕ್ಕೆ ಕೊಡೋಣ. ಬನ್ನಿ, ಅದರಲ್ಲೂ ಹೆಚ್ಚು ಕಡಿಮೆ ಮಾಡೋಣ. ಓಕೆ ಸರ್. ಓಕೆ ಸರ್, ಹಾಗೆ ನೆಕ್ಸ್ಟ್ ಸರ್ I20 ಆಸ್ತಾ ಟಾಪ್ ಅಂಡ್ ಮಾಡಲು. ಓಕೆ ಸರ್ ಇದು ಬಂದು 2009 ಮಾಡಲು ಸಿಂಗಲ್ ಓನರ್ ಗಾಡಿ. ಬರೀ ಸಿಂಗಲ್ ಓನರ್ ಗಾಡಿ. ಫ್ರೆಶ್ FC ಸಿಗುತ್ತೆ. ಸರ್ ಡೀಸೆಲ್ ಆರ್ ಪೆಟ್ರೋಲ್ ಇದು? ಸರ್ ಪೆಟ್ರೋಲ್ ವೇರಿಯಂಟ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ ವೀಲ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಕಂಪ್ನಿ ಸಿಸ್ಟಮ್, ಒಳ್ಳೆ ಲೆದರ್ ಸೀಟ್ಸ್ ಇದೆ. ಓಕೆ ಸರ್, ಕಲರ್ಸ್ ಕೂಡ ಒಳ್ಳೆ ಸೆಲೆಕ್ಷನ್ ಕಲರ್. ಸರ್ ಇದು 2,85,000 ಕೋಟಿಂಗ್ ಇರೋದು. ಓಕೆ ಸರ್ ಒಂದು 2,65,000 ರೂಪಾಯಿ. 2,65,000
2,65,000 ರೂಪಾಯಿ ಕೊಡೋಣ ಸರ್. ಟಾಪ್ ಅಂಡ್ ಮಾಡಲ್ಲ ಸರ್. ಮಾಡಲ್ಲ ಎಲ್ಲ ಬಜಾರಲ್ಲಿ 3,60,000 ಹೇಳ್ತಾರೆ. ನಾನು ಹೇಳ್ತಾ ಇರೋದು ನಿಮ್ಗೆ ಬರೀ 2,65,000 ಬನ್ನಿ, ಇನ್ನ 5,000 ಕಮ್ಮಿ ಮಾಡಿ 2,60,000 ರೂಪಾಯಿ ಕೊಡೋಣ ಬನ್ನಿ. 2,60,000ಕ್ಕೆ ಅದು ಫುಲ್ಲಿ ಫೀಚರ್ ಅಂತ ಎಲ್ಲ ಟಾಪ್ ಅಂಡ್ ವೆಹಿಕಲ್. ಹೌದು, ಟಾಪ್ ಅಂಡ್ ವೆಹಿಕಲ್. ಟ್ಯಾಂಡ್ರ ಬಂದು 2009 ಮಾಡಲು ಥರ್ಡ್ ಓನರ್ ವಿತ್ LPG ಇದೆ. ವಿತ್ LPG ಇದೆ ಸರ್. ಇದು ಬಂದು 1,65,000 ಕೋಟಿಂಗ್ ಇರೋದು. ಬರೀ 1,45,000 ಕೊಟ್ಬಿಡಿ. ಬರೀ 1,45,000. 45,000 ಇನ್ನ 5,000 ಕಮ್ಮಿ ಮಾಡ್ಕೊಡ್ತೀವಿ ಬನ್ನಿ ಸರ್. 1,40,000 ಇನ್ನ 1,40,000 ರೂಪಾಯಿ ಮಾಡ್ಕೊಡೋಣ ಬನ್ನಿ ಸರ್. ಸರ್ ಹೇಳಿ ಸರ್. ಸರ್ 8 7 ಸೀಟರ್ ವೆಹಿಕಲ್. ಇದು ಕೂಡ ತುಂಬಾ ಡಿಮ್ಯಾಂಡ್ ಆಗ್ಬಿಡಿ ಸರ್ ಮಾರ್ಕೆಟ್ ಅಲ್ಲಿ. ಡಿಮ್ಯಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು. ಇದು ಕೂಡ 2012 ಮಾಡಲು ಸೆಕೆಂಡ್ ಓನರ್ ಗಾಡಿ. ಸೆಕೆಂಡ್ ಓನರ್ ಸರ್. ಅದರಲ್ಲೂ VD ಗಾಡಿ ಚೆನ್ನಾಗಿದೆ. ಇದೊಂದು ಡೋರ್ ಒಂದು ರಿಪ್ಲೇಸ್ಮೆಂಟ್ ಆಗಿರೋದು ಬಿಟ್ರೆ ಗಾಡಿ ಫಸ್ಟ್ ಕ್ಲಾಸ್ ಆಗೈತೆ ಗಾಡಿ. ಇರೋದನ್ನು ಹೇಳ್ತಿದ್ರು ನೋಡಿ, ಡೋರ್ ರಿಪ್ಲೇಸ್ಮೆಂಟ್ ಮಾಡಿದ್ರೆ ಅಂತ ಅದಕ್ಕೆ ಅದನ್ನು ಹೇಳ್ಬಿಟ್ರು ಅವ್ರು ಕ್ಲಿಯರ್ ಆಗಿ ನಿಮ್ಗೆ. ಸರ್ ಖಂಡಿತ ಏನು ಗೊತ್ತಾ, ಕಸ್ಟಮರ್ ಇರೋದನ್ನ ಹೇಳಿದ್ರೆ ಅವ್ರು ಖುಷಿ ಪಡ್ತಾರೆ. ಪರವಾಗಿಲ್ಲಪ್ಪ, ನೆಕ್ಸಾ ಕಾರ್ಸ್ಕೋದ್ರೆ ಏನೇ ಇದ್ರು ನಾವು ಸಣ್ಣ ಪುಟ್ಟ ಕೆಲಸ ಆಗಿದ್ರು ಕೂಡ ಓಪನ್ ಆಗಿ ಹೇಳ್ಕೊಡ್ತಾರಲ್ಲ, ಅದೊಂದು ನಮಗೆ ಖುಷಿ ಅಂತ ಹುಡ್ಕೊಬರ್ತಾರೆ ಸರ್. ಅವ್ರು ತಗೊಳ್ಳಿ ಬಿಡ್ಲಿ, ನಾವ್ ಹೇಳೋ ಮಾತಿದೆಯಲ್ಲ, ಅದಕ್ಕಾಗಿ ಅವ್ರು ಬಂದು ಕಸ್ಟಮರ್ ಬಂದು ಒಂದ್ಸಾರಿ ನಾವು ನೋಡ್ಕೊಂಡಾಗಿ ಒಂದ್ ಯಾವ್ದಾನ ಒಂದ್ ಗಾಡಿ ಸೆಲೆಕ್ಷನ್ ಮಾಡೇ ಮಾಡ್ತಾರೆ. ಸರ್ ಇದ್ರದ್ದು ಇನ್ನೊಂದ್ಸರಿ ಮಾಡಲ್ ಓನರ್ ಪ್ರೈಸ್ ಸರ್. ಇದು ಬಂದು 2012 ಮಾಡಲು ಸೆಕೆಂಡ್ ಓನರ್ ಗಾಡಿ VD ಸರ್. ಇದು 5,15,000 ಕೋಟಿಂಗ್ ಇರೋದು. ಸರ್ ಒಂದ್ ಕೆಲಸ ಮಾಡೋಣ, 4,85,000 ರೂಪಾಯಿ ಕೊಟ್ಬಿಡೋಣ. 4,85,000 ರೂಪಾಯಿಗೆ 7 ಸೀಟರ್ ವೆಹಿಕಲ್ ವಿತ್ ಲೋನ್ ಕೂಡ ಮಾಡಿಸ್ಕೊಡೋಣ ಸರ್. ಲೋನ್ ಕೂಡ ಆಗುತ್ತೆ, ಖಂಡಿತ ಮಾಡಿಸ್ಕೊಡೋಣ. ಸರ್ ಹಾಗೆ ನೆಕ್ಸ್ಟ್ ಸರ್ 11 ಮಾಡಲು ಆಲ್ಟೋ. ಇದು ಕೂಡ ಒಂದು 15,000 RF ಇದೆ. 1,85,000 ರೂಪಾಯಿ ಆಸ್ ಇಟ್ ಇಸ್ ಕಂಡೀಷನ್. 1,85,000 ರೆಡಿ ಮಾಡಿಸಿದ್ರೆ 2,10,000 ಆಸ್ ಇಟ್ ಇಸ್ ಕಂಡೀಷನ್. 1,85,000 ಕೊಟ್ಬಿಡೋಣ. ಸರ್ ಹಾಗೆ ನೆಕ್ಸ್ಟ್ ಸರ್ ಹೇಳಿ. ಸರ್ ಚವರ್ಲೆಟ್ ಸ್ಪಾರ್ಕ್. ಏನ್ ಸರ್ ಕ್ಯಾರಿಯರ್ ಆಗ್ಬಿಡೋರಲ್ಲ ಮೇಲೆ ಯಾರೋ ಕಸ್ಟಮರ್ ಟ್ರಿಪ್ ಹೋಗ್ಬೇಕು ಅಂದ್ರೆ ಹೋಗ್ಲಿ ಲಗೇಜ್ ಎಲ್ಲ ಇಟ್ಕೋಬೇಕಾಗುತ್ತೆ ಹಾಕ್ಸಿದ್ದಾರೆ ಸರ್. ಇದು 10 ಮಾಡಲು ಸೆಕೆಂಡ್ ಓನರ್ ಗಾಡಿ. ಗಾಡಿ ಚೆನ್ನಾಗಿದೆ, ಪೆಟ್ರೋಲ್ ವೇರಿಯಂಟ್, AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಸರ್. ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ. ಗಾಡಿನೂ ಕೂಡ ತುಂಬಾ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ಫ್ರೆಶ್ FC ಮಾಡಿಸ್ಕೊಡೋಣ. 1,45,000 ಮಾಡಿಸ್ಕೊಟ್ಟ ಸರ್. ಫ್ರೆಶ್ FC ಮಾಡಿಸ್ಕೊಡೋಣ. 1,45,000 1,30,000 ರೂಪಾಯಿ ಕೊಟ್ಬಿಡೋಣ ಬನ್ನಿ ಸರ್. 1,30,000ಕ್ಕೆ ವಿತ್ ಫ್ರೆಶ್ FC ಮಾಡಿಸ್ಕೊಟ್ಬಿಡೋಣ. ಸರ್ ಹಾಗೆ ಓಮಿನಿ ಸರ್ ಇಲ್ಲೊಂದಿದೆಯಲ್ಲ ಸರ್. ಸರ್ ಓಮಿನಿ ಎಲ್ಲೋ ಬಾಡಿ ಇದು. ಎಲ್ಲ ಬೋಡ ಸರ್ ಇದು. ಗೂಡ್ಸ್ ಹೊಡಿಯೋರಿಗೆ, ಕ್ಯಾಟ್ರಿಂಗ್ ಮಾಡೋರಿಗೆ, ತರಕಾರಿ ವ್ಯಾಪಾರ ಮಾಡೋಂತವ್ರಿಗೆ ಬೆಸ್ಟ್ ನೋಡಿ, ಇದು ಬೆಸ್ಟ್ ಗಾಡಿ ಅಂತ ಹೇಳ್ಬೋದು ಸರ್. ಮಾಡಲ್ ಓನರ್ ಸರ್. ಇದು 10 ಮಾಡಲು ಸಿಂಗಲ್ ಓನರ್ ಆಸ್ ಇಟ್ ಇಸ್ ಕಂಡೀಷನ್. 1,10,000 ರೂಪಾಯಿ ಕೊಟ್ಬಿಡೋಣ. 1,10,000ಕ್ಕೆ ಸಿಂಗಲ್ ಓನರ್ ಗಾಡಿ ಕೊಟ್ಬಿಡೋಣ. ಸರ್ ನೆಕ್ಸ್ಟ್ ಸರ್. ಇದು ಬಂದು ರೆನಾಲ್ಡ್ ಕ್ವಿಡ್ 2015 ಮಾಡಲು ಸೆಕೆಂಡ್ ಓನರ್ ಗಾಡಿ. 81,000 ಓಡಿದೆ. ಸೆಕೆಂಡ್ ಓನರ್ ಗಾಡಿ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. ಇದು ಬಂದು ಆಸ್ ಇಟ್ ಇಸ್ ಕಂಡೀಷನ್. ಗಾಡಿ ಚೆನ್ನಾಗಿದೆ, ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ ಒಂದ್ ಬಿಟ್ಟು ಏನಿಲ್ಲ. ಇನ್ಶೂರೆನ್ಸ್ ಕೂಡ ನಾನು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀನಿ ಸರ್. 2,50,000 ಕೋಟಿಂಗ್ ಇರೋದು. 2,30,000 ರೂಪಾಯಿ ಕೊಟ್ಬಿಡ. 2,30,000ಕ್ಕೆ ಇನ್ಶೂರೆನ್ಸ್ ಕಟ್ಕೋಬೇಕು. ಖಂಡಿತ ನಾನೇ ಮಾಡಿಸ್ಕೊಡ್ತೀನಿ. ಖಂಡಿತ ನಾನೇ ಮಾಡಿಸ್ಕೊಡ್ತೀನಿ. ಬಂದ್ಬಿಟ್ಟು ವಿಸಿಟ್ ಮಾಡಿ ಸರ್. ಹಾಗೆ ನೆಕ್ಸ್ಟ್ ಸರ್. ಇದು ಬಂದು ಚವರ್ಲೆಟ್ ಎಂಜಾಯ್. ಚವರ್ಲೆಟ್ ಎಂಜಾಯ್ ಅಲ್ಲಿ ನಾನು ಅವಾಗಲೇ ತೋರಿಸಿದ್ದೀನಿ ನಿಮಗೆ. ಡೀಸೆಲ್ ಗಾಡಿ, ಇದು ಪೆಟ್ರೋಲ್ ಗಾಡಿ. ಡೀಸೆಲ್ ಪೆಟ್ರೋಲ್ ಎರಡು ಇದೆ. ಇದು 14 ಮಾಡಲು ಸಿಂಗಲ್ ಓನರ್ ಟಾಪ್ ಅಂಡ್ ಮಾಡಲ್ ಗಾಡಿ. ಏನ್ ಸರ್ ಮ್ಯಾಗ್ವೆಲ್ ಇದೆ ಸರ್. ಆಫ್ಟರ್ ಮಾರ್ಕೆಟ್ ಸರ್. ಆಫ್ಟರ್ ಮಾರ್ಕೆಟ್ ಇಲ್ಲ ಸರ್, ಕಂಪನಿಯಿಂದಾನೇ ಬಂದಿರೋದು. 7 ಸೀಟರ್ ವೆಹಿಕಲ್. ಇದು ಕೂಡ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ವಿಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಗಾಡಿನೂ ಕೂಡ ಫಸ್ಟ್ ಕ್ಲಾಸ್ ಆಗೈತೆ. ಪೆಟ್ರೋಲ್ ಗಾಡಿ, 7 ಸೀಟರ್ ವೆಹಿಕಲ್. 7 ಸೀಟರ್ ಅಲ್ಲಿ ಪೆಟ್ರೋಲ್ ಗಾಡಿ ಆಗಿರುತ್ತೆ. ಟಾಪ್ ಅಂಡ್ ವೆಹಿಕಲ್. ಮ್ಯಾಗ್ವಿಲ್, ಟೈರ್ ಕಂಡೀಷನ್ ಗುಡ್ ಕಂಡೀಷನ್ ಇದೆ ಅನ್ಬೋದು ಸರ್. ಪ್ರೈಸ್ 3,10,000 ಕೋಟಿಂಗ್ ಇರೋದು. 2,95,000 ರೂಪಾಯಿ ಕೊಡೋಣ. 2,90,000ಕ್ಕೆ 95,000ಕ್ಕೆ 7 ಸೀಟರ್ ವೆಹಿಕಲ್ ಕೊಡೋಣ ಸರ್. ಇನ್ನ 5,000 ಕಮ್ಮಿ ಮಾಡ್ಕೊಡ್ತೀನಿ ಬನ್ನಿ ಸರ್. 2,90,000 ಸರ್. ಖಂಡಿತ ಮಾಡಿಸ್ಕೊಡೋಣ ಬನ್ನಿ. ಸೊ ನೋಡಿ, ಯಾರು 7 ಸೀಟರ್ ನೋಡ್ತಾರೆ ಅದು ಟಾಪ್ ಅಂಡ್ ವೆಹಿಕಲ್. ಮ್ಯಾಗ್ವಿಲ್ ಟೈರ್ ಎಲ್ಲ ಬರೋಂಥ ವೆಹಿಕಲ್, ಒಂದು ನೀಟ್ ಆಗಿರೋ ವೆಹಿಕಲ್. 2,90,000 ಹೇಳ್ತಿದ್ದಾರೆ ಸರ್. ಮುಂದೆ ಬಂದು ಕುತ್ಕೊಂಡು ಮಾತಾಡಿ. ಸೊ ಇನ್ನು ಮುಂದೆ ಬಂದ್ರೆ ಕಡಿಮೆ ಆಗ್ಬೋದು ಅನ್ನೋದು. ಬಂದ್ಬಿಟ್ಟು ವಿಸಿಟ್ ಮಾಡಿ.